ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ, ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಹಾಗೂ ನನ್ನ ಸ್ನೇಹಿತರು ಹಾಗೂ ಈ ಶಿಖಂಡಿ ಸಿನಿಮಾ ಮಾಡಕ್ ಮುಂಚೆ ಫಸ್ಟ್ ಮಾರಕಾಸ್ತ್ರ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದಾಗ ಮಹಾಭಾರತದ ಬಗ್ಗೆ, ಭಗವದ್ಗೀತೆ, ರಾಮಾಯಣ ಅದೆಲ್ಲ ಸ್ಟಡಿ ಮಾಡ್ತಾ ಇದೆ. ಎದಕ್ಕೆ ಶಿಖಂಡಿ ಸಿನಿಮಾ ಈ ಟೈಟಲ್ ಇಟ್ಕೊಂಡು ಎದಕ್ಕೆ ಮಾಡಬಾರ್ದು ಅಂದಾಗ ಪಾಸಿಟಿವ್ ನೆಗೆಟಿವ್ ಎರಡೂ ತರದ ಆಲೋಚನೆ ಮಾಡ್ತಾರೆ ಜನರು ಇದನ್ನ ಶಿಖಂಡಿನ. ಅದಕ್ಕೆ ಈ ಶಿಖಂಡಿನ ಬೇರೆ ರೀತಿಯಲ್ಲಿ ತೋರಿಸ್ಬೇಕು ಹಾಗಂತೇಳಿ ಮಹಾಭಾರತದಲ್ಲಿ ಒಂದು ಪಾತ್ರ ಶಿಖಂಡಿ, ಆ ಶಿಖಂಡಿ ಒಂದು ಟೈಟಲ್ ತಗೊಂಡು ದೈವಿಕವಾಗಿ ಹೇಳ್ಬೇಕಂತೇಳಿ ಬಂದಿರೋದು. ಈ ಶಿಖಂಡಿ ಬಂದು ಫಸ್ಟ್ ಶಿಖಂಡಿಯಾಗಿ ಮತ್ತು ನಾನು ಶಿವನ ಅರ್ಧಾಂಗಿಯಾಗಿ ಮತ್ತು ಎಲ್ಲವನ್ನ ರೂಪದಲ್ಲಿ ಜೋಗತಿಯಲ್ಲಿ ಲೋಕ ಕಲ್ಯಾಣಗೋಸ್ಕರ ಈ ಶಿಖಂಡಿಯ ರೂಪನ ನಾನು ಹೇಳಕ್ ಹೊರಟಿರೋದು. ಆಮೇಲೆ ಈ ನಾನು ಪ್ರೊಡ್ಯೂಸರ್ಗೆ ಕತೆ ಹೇಳ್ಬೇಕಾದ್ರೆ ಪ್ರೊಡ್ಯೂಸರು ಈ ಶಿಖಂಡಿ ಟೈಟಲ್ ಅಲ್ಲಿ ಒಂದು ಕತೆ ಆಯ್ಕೆ ಮಾಡಿಲ್ಲ, 4 ಕಥೆಗಳು ಹೇಳಿದಾರವಾಗಿ. 4 ಕತೆ ಶಿಖಂಡಿ ಅಂತ ಟೈಟಲ್ 4 ಕಥೆಗಳಲ್ಲಿ ಈ ಕತೆ ಆಯ್ಕೆ ಮಾಡಿರೋದು ಅವರು. ಅಂದ್ರೆ ಈ ಕತೆನ ಚೂಸ್ ಮಾಡಕ್ಕೆ 6 ತಿಂಗಳು ಟೈಮ್ ತಗೊಂಡ್ರು ಅವರು. ಅಂದ್ರೆ ಅಷ್ಟು ಸ್ಟಡಿ ಮಾಡಿ ಪ್ರತಿಯೊಂದು ಡೀಟೇಲ್ ಆಗಿ ಮಾಡಿ ಆಮೇಲೆ ಇದಕ್ಕೆಲ್ಲ ತುಂಬಾ ಹೋಮ್ವರ್ಕ್ ಮಾಡಿ ನಾನು ತುಂಬಾ ರಿಸರ್ಚ್ ಮಾಡಿ ಈ ಮಾಡೋ ಶಿಖಂಡಿ ಈಗಿನ ಜನರೇಷನ್ಗೆ ಶಿಖಂಡಿ ಅಂದ್ರೆ ಬಿಡು ಎಲ್ಲರೂ ನೆಗೆಟಿವ್ ಅದೈತೆ ಅಂದ್ರೆ ಎಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರಂತ ಆ ತರ ಎಲ್ಲ. ಇದು ಶಿಖಂಡಿ ಅಂದ್ರೆ ಒಂದು ದೈವ ಸ್ವರೂಪಿ, ಒಂದು ಶಕ್ತಿ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ನೋಡ್ಬೇಕು. ಒಂದು ಎದಕ್ಕಾಗಿ ಈ ಶಿಖಂಡಿನ ಆಯ್ಕೆ ಮಾಡ್ಕೊಂಡೇನಂದ್ರೆ ಪ್ರತಿಯೊಬ್ಬ ಈಗಿನ ಜನರೇಷನ್ಗೆ ಸಮುದಾಯ ಮಂಗಳಮುಖಿಯಾರಿಗೂ ಇದೊಂದು ಎಲ್ಲರಿಗೂ ಅವ್ರು ಮಾಡ್ತಿರೋ ಒಳ್ಳೇದು ಕೆಟ್ಟದ್ದು ಏನೋ ಗೊತ್ತಿಲ್ಲ, ನಾನು ತೋರಿಸ್ತಿರೋದು ಶಿಖಂಡಿ ಅಂತಂದ್ರೆ ಒಂದು ಪವರ್ಫುಲ್ ಶಕ್ತಿ ಅಂತ ಹೇಳಕ್ ಕೊಡ್ತೇನೆ. ಮಹಾಭಾರತದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ಶಿಖಂಡಿ ತನ್ನ ರಿವೆಂಜ್ಗೋಸ್ಕರ ಮತ್ತೆ ಒಂದು ಜನ್ಮ ತಾಳಿ ತನ್ನ ರಿವೆಂಜ್ ತಿಳಿಸ್ಕೊಂಡು, ಹಂಗೆ ಇಲ್ಲಿ ಮಂಗಳಮುಖಿಯರು ತಾವು ಮಾಡಿರೋ ಒಳ್ಳೆ ಕೆಲಸ ಕಾರ್ಯಗಳು ತಾವೇ ರಿವೆಂಜ್ ಆಗಿ ತಗೊಂತಾರೆ ಅನ್ನೋದು ತುಂಬಾ ಟ್ವಿಸ್ಟ್ ಆಗಿ ಹೇಳಕ್ ಹೋಗ್ತಾ ಇದ್ದೀನಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಂಜಯ್ ಗೌಡ ಸರ್ಗೆ ಮತ್ತೆ ಜಡೇ ಸರ್ಗೆ ಮತ್ತೆ ನವೀನ್ ರೆಡ್ಡಿ ಇವರೆಲ್ಲ ಬಂದು ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಟೆಕ್ನಿಷಿಯನ್ಸ್ ವಿಷಯಕ್ಕೆ ಬಂದಾಗ DOP ಬಂದ್ಬಿಟ್ಟು ನಮ್ಮ ಮೈಸೂರು ಸ್ವಾಮಿ ಸರ್ ಅಂತೇಳಿ, ಮತ್ತೆ ಇದರಲ್ಲಿ ಸಂಗೀತ ಮಂಜು ಕವಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರದ್ಯೋತನ್, ಆಮೇಲೆ ಕಿನ್ನಲ್ ರಾಜ್ ಸರ್ ಒಳ್ಳೆ 2 ಸಾಂಗ್ ಬರ್ತಿದ್ರು ಅದರಲ್ಲಿ. ಮತ್ತೆ ಮತ್ತೆ ನಿಮ್ಮಿಷ್ಟ ಏನ್ ಕೇಳ್ಬೇಕಂತ ಹೇಳ್ತೀವಿ. ಶೂಟಿಂಗು ಬೆಂಗಳೂರು, ಬಳ್ಳಾರಿ, ಮೈಸೂರು, ಮಾಗಡಿಯಲ್ಲಿ ಟೋಟಲ್ ಇಲ್ಲೇ ಸುತ್ತಮುತ್ತ ಮಾಡಿರೋದು. ನನಗೂ ಮಾತಾಡಕ್ಕೆ ಭಯ ಆಗ್ತದೆ ಇಲ್ಲಿ ಈ ಸ್ಟೇಜ್ ಮೇಲೆ. ಸರ್ 7 ಜನ ಬಂದ್ಬಿಟ್ಟು ದೈವ ಅಂದ್ರೆ ಜೋಗತಿಗಳು ಕ್ಯಾರೆಕ್ಟರ್ ಇದು. ಅಂದ್ರೆ ಈ ಸಿನಿಮಾ ಸಸ್ಪೆನ್ಸ್, ಥ್ರಿಲ್ಲರ್, ಆರ್ಆರ್, ಕಮರ್ಷಿಯಲ್ ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ತರದ್ದು ಇರುತ್ತೆ. ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂತಂದಾಗ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಯಾವ ಬೇಸಿಗೆ ಮೇಲೆ ಹೇಳ್ತಾ ಇದ್ದೀನಿ, ಯಾವ ಟಾಪಿಕ್ ಮೇಲೆ ಹೇಳ್ತಾ ಇದ್ದೀನಿ ಅಂತ ನೀವು ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಸಮ್ಮರ್ ರಿಲೀಸ್ ಮಾಡಿ ಪ್ಲಾನ್ ಮಾಡ್ತಾ ಇದ್ದೀನಿ. ಮೇಯಲ್ಲಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾವ ಟೈಮಲ್ಲಿ ಅಂತೇಳಿ. ಮತ್ತೆ ನನಗೆ ಈ ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಪೋಲಾ ಪ್ರವೀಣ್ ಕುಮಾರ್ಗೆ ತುಂಬಾ ಥ್ಯಾಂಕ್ಸ್, ನನಗೆ ಅವಕಾಶ ಕೊಟ್ಟು ನನಗೆ ಮತ್ತೆ ನನಗೆಲ್ಲ ನಾನು ಈ ಸಿನಿಮಾದಿಂದ ತುಂಬಾ ಪ್ರೂವ್ ಮಾಡೋದಿದೆ. ಯಾಕಂದ್ರೆ ತುಂಬಾ ಜನಕ್ಕೆ ನಾನು ಒಂದು ಆನ್ಸರ್ ಮಾಡೋದಿದೆ ಈ ಸಿನಿಮಾದಿಂದ. ಅದಕ್ಕೆ ತುಂಬಾ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು, ಮಾಧ್ಯಮದ ಸಪೋರ್ಟು, ಸೋಷಿಯಲ್ ಮೀಡಿಯಾ ಜೊತೆಯಲ್ಲಿದ್ದು ಮುನ್ನಡೆಸಿ ಕನ್ನಡ ಜನತೆಗೆ ಈ ವಿಷಯ ತರಿಸ್ಬೇಕಂತೇಳಿ ಸದಾ ನಿಮ್ಮೆಲ್ಲರಲ್ಲಿ ನಾನು ಸದಾ ಪ್ರಾರ್ಥಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ, ಸೋಷಿಯಲ್ ಮೀಡಿಯಾ ಎಲ್ರಿಗೂ, ಎಲ್ಲ ಸೇರಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸರ್ ಭಯ ಆಗ್ತಾ ಇದೆ ನನಗೆ, ಅಂದ್ರೆ ಮಾತಾಡಕ್ಕೆ ಒಂದ್ ಸ್ವಲ್ಪ ಏನಂತಂದ್ರೆ ಯಾವಾಗ್ಲೂ ಮಾತಾಡ್ತೀನಿ, ಆಮೇಲೆ ಡೈರೆಕ್ಟರ್ ಕರೆದು ಹೇಳ್ತಾರೆ ಏನಪ್ಪ ಬಿಟ್ರೆ ಸ್ಟೋರಿ ಎಲ್ಲ ಹೇಳ್ಬಿಡ್ತೇನೆ. ಸೊ ಫಸ್ಟ್ ಆಗಿ ನಿರ್ದೇಶಕರಿಗೆ, ಗುರುಮೂರ್ತಿ ಸರ್ಗೆ, ದಯಾಗೆ, ಆಮೇಲೆ ಪೋಲಾ ಪ್ರವೀಣ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಈ ಆಪರ್ಚುನಿಟಿಗಾಗಿ. ಆಕ್ಚುಲಿ ಏನಂದ್ರೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ, ಸಿನಿಮಾ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂತ. ಕೆಲವೊಂದು ಸಿನಿಮಾಗಳು ನಾವು ಬೇಡ ನೋಡೋಣ ಆಮೇಲೆ ಮಾಡೋಣ ಅಂತಂದ್ರೆ ಅದು ಮಾಡಿದ ಮೇಲೆ ಅಯ್ಯೋ ಮಾಡದೇ ಇದ್ರೆ ಏನೋ ಒಂದು ದೊಡ್ಡ
ಪಶ್ಚಾತ್ತಾಪ ಪಡ್ಬೇಕಾಗ್ತಿದ್ದೇನೋ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಇದು ಆ ಥರ ಸಿನಿಮಾಗಳಲ್ಲಿ ಒಂದು. ನನಗೆ ಫಸ್ಟ್ ಶಿಖಂಡಿ ಅಂತ ಹೇಳಿದಾಗ ಸಿನಿಮಾ ಟೈಟಲ್ ಹೇಳಿರ್ಲಿಲ್ಲ, ಕಥೆ ಇದೆ ಅಂತ. ದಯಾ ತುಂಬಾ ಹಳೆಯ ಗೆಳೆಯ. ನಮ್ದು ಫಸ್ಟ್ ಸಿನಿಮಾ ಟೈಗರ್ ಇಂದಾನು ನಾವು ಒಂದು ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇದ್ವಿ. ಸೊ ಈ ಸಿನಿಮಾ ಕೇಳಿದಾಗ ನಾನು ಇಲ್ಲ ನೋಡೋಣ ಆಮೇಲೆ ಅಂತ ತೆಲುಗು ಮಾಡ್ತಾ ಇದ್ದೆ ಬೇರೆ ಸಿನಿಮಾ. ಬಟ್ 6 months ನನ್ನ ಫೋನ್ ಮಾಡಿ ಆಮೇಲೆ ಮಂಗಳೂರು ಮನೆಗೆ ಬಂದ್ಬಿಟ್ರು. ಊರಿಗೆ ಬಂದು ಇಲ್ಲ ಇಲ್ಲಿದೀವಿ ನಾವು, ಬನ್ನಿ ಸ್ಟೋರಿ ಕೇಳಿ ಒಂದ್ಸಲಿ ಆಮೇಲೆ ನೋಡೋಣ ಅಂತ. ಸೊ ಸ್ಟೋರಿ ಕೇಳಿದ್ಮೇಲೆ ಶಿಖಂಡಿ ಅಂದಾಗ ನನಗೆ ಸಂಚಾರಿ ವಿಜಯ್ ಅವ್ರದ್ದು ಒಂದು ಸಿನಿಮಾ ನೋಡಿ ಐ ವಾಂಟ್ ಟು ಪ್ಲೇ ಟ್ರಾನ್ಸ್ಜೆಂಡರ್. ಆಕ್ಚುಲಿ ನನಗೆ ತುಂಬಾ 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 ಆಸೆ ಇತ್ತು. ಸೊ ಶಿಖಂಡಿ ಅಂತ ಹೇಳಿದಾಗ ಐ ಪ್ಲೇಯಿಂಗ್ ಟ್ರಾನ್ಸ್ಜೆಂಡರ್ ಅಂತ ಕೇಳಿದೆ ನಾನು. ಇಲ್ಲ ಆ ತರ ಕಾನ್ಸೆಪ್ಟ್ ಅಲ್ಲ ಸರ್, ನೀವು ಸ್ಟೋರಿ ಕೇಳಿ ಆಮೇಲೆ ಅಂತ. ಸ್ಟೋರಿ ಇಷ್ಟ ಆಯ್ತು. ಸೊ ಇವತ್ತು ತುಂಬಾ ದಿನ ರಾತ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದು ಒಳ್ಳೆ ಒಂದು ಪ್ರಾಡಕ್ಟ್ ನ ನಿಮ್ ಮುಂದೆ ಕೊಡಬೇಕು ಅಂತ. ನಾವು ಕಂಟೆಂಟ್ ಬೇಸ್ ಸಿನಿಮಾ ಮಾಡ್ತಾ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ ಇದೆ. ಸೊ ಇಲ್ಲಿ ಕಂಟೆಂಟ್ ಇದೆ, ಮೈಥಾಲಜಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲದೂ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ರೆ ಖಂಡಿತವಾಗಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ಲರೂ ಆಲ್ರೆಡಿ ಮೋಷನ್ ಪೋಸ್ಟರ್ ನೋಡಿದೀರಾ. ಇಷ್ಟು ದಿವಸ ಯೂಶಲಿ ಬೇರೆ ತರ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡ್ತಿದ್ದೆ. ಫಸ್ಟ್ ಟೈಮ್ ದಯಾ ಅವರು ಶಿಖಂಡಿ ಮೂವಿ ಬಗ್ಗೆ ಹೇಳಿದಾಗ ಅವ್ರು ನನಗೆ ಫಸ್ಟ್ ಕೇಳಿದೆ ಒಂದು, ಈ ಪಾತ್ರ ನಾನು ನೀವು ಮಾಡ್ತೀರಾ ಅಂತ. ಬಿಕಾಸ್ ಯೂಶಲಿ ಇಷ್ಟು ದಿವಸ ನಾನು ಮಾಡ್ಕೊಂಬಂದಿದ್ದಲ್ಲಿ ಮೇನ್ ಲೀಡ್ ಆಗಿ ಮಾಡ್ತಾ ಇದ್ದೆ ಅಂಡ್ ತುಂಬಾ ಗ್ಲಾಮರಸ್ ಆಗಿರ್ತಾ ಇತ್ತು. ಸೊ ಈ ಒಂದು ಪಾತ್ರದ ಬಗ್ಗೆ ನನಗೆ ತುಂಬಾ ಇಷ್ಟ ಆಯ್ತು. ಅವರು ಸ್ಟಾರ್ಟಿಂಗ್ ನಂಗೆ ಈ ತರ ಮಾಡ್ತಿದ್ದೀನಿ, ಈ ತರ ಮೇಕಿಂಗ್ ಇರುತ್ತೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಒಂದು 2-3 ಮೀಟಿಂಗ್ಸ್ ಆದ್ಮೇಲೆ ಅವ್ರು ನನಗೆ ಇಡೀ ಸಿನಿಮಾ ಹೇಗ್ ಬರುತ್ತೆ ಅನ್ನೋದೊಂದು ಶೋಕೇಸ್ ಮಾಡಿ ತೋರಿಸಿದ್ರು. ಅಂಡ್ ತುಂಬಾನೇ ಚೆನ್ನಾಗಿ ಬಂದಿದೆ. ಐ ಆಮ್ ನಾಟ್ ಸುಮ್ಮನೆ ನಾನು ಏನು ಹೇಳಬೇಕು ಅಂತ ಹೇಳ್ತಿಲ್ಲ. ಇಷ್ಟು ದಿವಸ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟ್ ರೋಲ್ನ ನಾನು ಟ್ರೈ ಮಾಡಬೇಕಿತ್ತು ಅಂಡ್ ನನ್ನ ಟ್ಯಾಲೆಂಟ್ ನಾನು ಶೋಕೇಸ್ ಮಾಡ್ಕೋಬೇಕು ಅಂತ ಇತ್ತು. ಅಂಡ್ ಪ್ಲೇಯಿಂಗ್ ಅ ಟ್ರಾನ್ಸ್ಜೆಂಡರ್ ರೋಲ್ ಇಸ್ ನಾಟ್ ದ್ಯಾಟ್ ಈಸಿ ಅನ್ಸುತ್ತೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಾವೆಲ್ಲ ನೋಡ್ತಾ ಇರೋದು ನಮ್ಮ ಪರ್ಸ್ಪೆಕ್ಟಿವ್ ತುಂಬಾನೇ ಚೇಂಜ್ ಇದೆ. ಅಂಡ್ ಅವರಲ್ಲಿ ಒಂದು ಇಂಪಾರ್ಟೆನ್ಸ್, ಅವ್ರಿಗೆ ಒಂದು ದೇವರ ರೀತಿಯಲ್ಲಿ ನೋಡುವಂತ ಒಂದು ಕ್ಯಾಟಗರಿನೇ ಇದೆ. ಸೊ ಅದನ್ನ ನಾವಿಲ್ಲಿ ತೋರ್ಸಕ್ ಹೊರಟಿದೀವಿ. ಅಂಡ್ ಸಿನಿಮಾ ಡಿರೆಕ್ಟರ್ ಬಗ್ಗೆ ಹೇಳಲೇಬೇಕು. ಗುರುಮೂರ್ತಿ ಸರ್ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಬೇಕು ಈ ಸಿನಿಮಾ ಮೂಲಕ ಅಂತ. ಐ ಥಿಂಕ್ ಡೆಫಿನೆಟ್ಲಿ ಇದರಲ್ಲಿ ನಿಮ್ಗೆ ಅದು ಹಾಗೆ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈ 7 ಕ್ಯಾರೆಕ್ಟರ್ಸ್ ನಾವೇನಿದೀವಿ, ಐ ಥಿಂಕ್ ಸೆಟ್ ಅಲ್ಲಿ ತುಂಬಾನೇ ಖುಷಿಯಾಗಿದ್ವಿ ಎಲ್ಲರೂ. ಅಂಡ್ ನೀತು ಅವರು ಆಲ್ಸೋ ಅಂಡ್ ರಾಘು ಇವತ್ತು ಅವರಿಲ್ಲ, ಬಟ್ ಅಂಡ್ ಆಲ್ ದ ಅದರ್ ಗರ್ಲ್ಸ್ ಎಲ್ಲರೂ ತುಂಬಾನೇ ಫ್ರೆಂಡ್ಲಿ ಆಗಿ ಸೆಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಗೆ ಸಾಂಗ್ ಅಂಡ್ ಫೈಟ್, ಎಸ್ಪೆಷಲಿ ಫೈಟಿಂಗ್ ಸೀನ್ಸ್ ಅಲ್ಲಿ ಎಷ್ಟೊಂದು ಹಾರ್ಡ್ ವರ್ಕ್, ಇಡೀ ಟೀಮ್ ಇನ್ಕ್ಲೂಡಿಂಗ್ ಹೀರೋ ಕೂಡ ಹೊಸಬ್ರು ಅಂತ ಹೇಳಕ್ಕೆ ಆಗಲ್ಲ. ಫೈಟ್ ಸೀನ್ಸ್ ಅಲ್ಲೆಲ್ಲಾನು ಒಂದು 2-3 days ಅವ್ರು ರಿಹರ್ಸಲ್ ಮಾಡಿ ಇದನ್ನೆಲ್ಲ ಏನು ಆನ್ ಸ್ಕ್ರೀನ್ ಅಲ್ಲಿ ನೀವು ನೋಡಿದ್ರೆ ಐ ಥಿಂಕ್ ಹಿ ಗಿವನ್ ದ ಬೆಸ್ಟ್ ಅಂತ ಅನ್ಸುತ್ತೆ. ಅಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟದಕ್ಕೆ. ಬಿಕಾಸ್ ಈ ವಾಸ್ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು. ಅವ್ರಿಗೆ ಭಯ ಇತ್ತು, ಹೇಗಾಗುತ್ತೋ ಏನೋ ಸಿನಿಮಾ ರಂಗ ಹೇಗೆ ಅನ್ನೋದು ಅಷ್ಟೊಂದು ಅವ್ರಿಗೆ ಗೊತ್ತಿಲ್ಲ. ಬಟ್ ಡೇ ಟು ಡೇ ನಮ್ಮನ್ನೆಲ್ಲರನ್ನೂ ನೋಡಿದ್ಮೇಲೆ ಹಿ ಫೆಲ್ಟ್ ವೆರಿ ಇದು. ಅವರೇ ಇವಾಗ ನಮ್ಮ ಎಷ್ಟೊಂದು ಸಿನಿಮಾಸ್ ಅಲ್ಲಿ ಎಷ್ಟೊಂದು ಈವೆಂಟ್ಸ್ ಅಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಇದೇ ತರ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಅಂಡ್ ಇವತ್ತು ಗೆಸ್ಟ್ ಆಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ನವರಸಿಂಗ್ ಸರ್, ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಬಗ್ಗೆ. ಅಂಡ್ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಮೂವಿದು ಫಸ್ಟ್ ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣನೇ ನಂಗೆ ಕಾಲ್ ಬಂತು ಗುರುಮೂರ್ತಿ ಅವ್ರ ಕಡೆಯಿಂದ. ಹೇಳಿದ ತಕ್ಷಣನೇ ಅವರು ಸ್ಟೋರಿ ಹೇಳ್ಬೇಕಾದ್ರೆ ಇದೆಲ್ಲ ಮಾಡ್ತಾರ ಅಂದ್ರೆ ಅವರು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನಿಸ್ತಿತ್ತು ಇದೆಲ್ಲ ಶೂಟಿಂಗ್ ಅಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿ ಬರುತ್ತಾ ಅಂತ. ಬಟ್ ಅವ್ರು ಏನ್ ಅಂದಿದ್ರು ಅದೇ ರೀತಿನೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಒಂದು ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಾನೆ ಅನ್ಕೋತೀನಿ ನಾನು ಯಾವಾಗ್ಲೂ. ಎಲ್ಲ ಆರ್ಟಿಸ್ಟ್ಗಳು, ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಪ್ರವೀಣ್ ಸರ್ಗೂ ಧನ್ಯವಾದಗಳು. ಸೊ ಎಲ್ಲರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಸೊ ಈ ಸಿನಿಮಾದಲ್ಲಿ ನಾನು ಲೀಡ್ ಆಗಿ ಆಕ್ಟ್ ಮಾಡ್ತಿದ್ದೇನೆ. ಸೊ ಇದು ನನ್ನ ಮೊದಲನೇ ಸಿನಿಮಾ, ಹಾಗೆ ನನ್ನ ಮೊದಲನೇ ಪ್ರೆಸ್ ಮೀಟ್ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬಾನೇ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಬಿಕಾಸ್ ಇಟ್ಸ್ ಫಸ್ಟ್ ಟೈಮ್, ನಂದಿದು ಫಸ್ಟ್ ಟೈಮ್.
ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮಾಧ್ಯಮದವರಿಗೆ. ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ನಮ್ಮ ಪ್ರೊಡ್ಯೂಸರ್, ಹಾಗೂ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ನ್ಯೂ ಕಮರ್ಸ್ನವರಿಗೆ ಅಪರ್ಚುನಿಟಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್, ದಯಾ ಸರ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಎಲ್ರಿಗೂ ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಸೀನ್ ನಮ್ಮ ಮೋಷನ್ ಪೋಸ್ಟರ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಇವತ್ತು ಹೇಗೆ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಕ್ಕೂ, ಎಲ್ಲ ಇವೆಂಟ್ಸ್ಗಳಿಗೂ, ನಮ್ಮ ರಿಲೀಸಿಗೂ ಎಲ್ಲದಕ್ಕೂ ಹೀಗೇನೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಾನು ಈ ಸಿನಿಮಾದಲ್ಲಿ ಸಂಗೀತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ. ಸೊ ಸಂಗೀತ ಇಸ್ ಅ ಡಾಕ್ಟರ್. ಸೊ ಅವರಿಗೆ ಒಂದು ಹಾಸ್ಪಿಟಲ್ ಕಟ್ಬೇಕಂತ ಒಂದು ಕನಸಿರುತ್ತೆ. ಸೊ ಹಾಸ್ಪಿಟಲ್ ಕಟ್ಬೇಕಾಗಿರೋ ಪ್ರಾಸೆಸ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈ ಸಿನಿಮಾದಲ್ಲಿ ನಾವು ತೋರಿಸ್ತೇವೆ. ಸೊ ದಿಸ್ ಇಸ್ ಮೈ ರೋಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಖ್ಯಾತಿ. ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಎಲ್ಲ ಸಿನಿಮಾ ಕರ್ಮಿಗಳಿಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಸಪೋರ್ಟು ಇದೇ ರೀತಿ ನಮ್ಮ ಮೇಲೆ ಇರಲಿ, ನಮ್ಮಂಥ ಹೊಸ ಕಲಾವಿದರ ಮೇಲೆ ಮತ್ತು ನಮ್ಮ ತಂಡದ ಮೇಲೆ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಶಿಖಂಡಿ ಚಿತ್ರದ 3D ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಬಹುಶಃ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಖುಷಿ ಆಗಿರ್ತಾರೆ, ಯಾಕಂದ್ರೆ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ನನಗಂತೂ ತುಂಬಾನೇ ಖುಷಿ ಆಗಿದೆ, ಯಾಕಂದ್ರೆ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಈ ಚಿತ್ರದ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ಮೈಸೂರು ಹುಡುಗ. ಪಾತ್ರದ ನನ್ನ ಹೆಸರು ಸೂರ್ಯ. ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಂದಾಯ್ತು, ನನ್ನ ಕೆಲಸ ಆಗಿದೆ, ಆರಾಮಾಗಿರ್ತೀನಿ. ಈ ರೀತಿ ಇದ್ದ ಹುಡುಗಂಗೂ ಈ ಮಹಾಭಾರತದಲ್ಲಿ ಕೇಳಬರೋ ಶಿಖಂಡಿ ಅನ್ನೋ ಹೆಸರಿಗೂ, ಅಥವಾ 7 ಜನ ಏನ್ ನೋಡ್ತಿದ್ರು ಇವ್ರಿಗೂ ನಮ್ಗೆ ಏನ್ ಸಂಬಂಧ? ನನ್ನ ಕತೆ ಇವ್ರಲ್ಲಿ ಹೇಗ್ ಬರ್ತಾರೆ, ಅಥವಾ ನಾನು ಅವ್ರ ಕತೆ ಹೇಗೆ ಹೋಗ್ತೀನಿ ಅನ್ನೋ ಸಿನಿಮಾದ ಪ್ರಮುಖ ಭಾಗವಾಗಿರುತ್ತೆ. ಅದನ್ನ ಗುರುಮೂರ್ತಿ ಸರ್ ಎಷ್ಟು ಚೆನ್ನಾಗಿ ಎಕ್ಸಿಲೆಂಟ್ ಆಗಿ ಸ್ಕ್ರೀನ್ ತಂದಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ನನಗೂ ನೋಡಿ. ಆಮೇಲೆ ನನಗೆ ಫಸ್ಟ್ ಟೈಮ್ ಎಲ್ಲರಿಗೂ ಅನ್ಸ್ತಾರೆ, ನನಗೂ ಫಸ್ಟ್ ಟೈಮ್ ಶಿಖಂಡಿ ಅಂತ ಹೆಸರು ಕೇಳಿದಾಗ ನಿಜ ಹೇಳ್ಬೇಕು ನನಗೂ ಭಯ ಆಗಿತ್ತು, ಒಂದ್ ಹಿಂಜಾಗೆ ಇತ್ತು. ಯಾಕಂದ್ರೆ ಈ ಶಿಖಂಡಿ ಅನ್ನೋ ಹೆಸರು ಕೇಳಬಾರ್ದು. ಈ ಮಹಾಭಾರತದಲ್ಲಿ 10 ದಿನ ಕಾಲ ಭೀಷ್ಮ ಪಿತಾಮಹನ ಯಾರನ್ನೂ ಸೋಲ್ಸಕ್ಕಾಗ್ತಿರ್ಲಿಲ್ಲ. ಅಷ್ಟು ಬಲಿಷ್ಠ ವ್ಯಕ್ತಿ ಯಾರು ಭೀಷ್ಮ ಅಂತ ವ್ಯಕ್ತಿನ ಸೋಲ್ಸಕ್ ಶಿಖಂಡಿ ಅಂತ ಬರ್ತಾರೆ. ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ನಾವು ಟೈಟಲ್ ಆಗಿ ಇಟ್ಕೊಂಡು ಮಾಡ್ತಾ ಇದೀವಿ. ನಾಳೆ ದಿವಸ ಅದಕ್ಕೆನಾರ ಹೆಚ್ಚು ಕಮ್ಮಿ ಅಥವಾ ನಾವು ತೆಗಿಬೇಕಾದ್ರೆ ಸೆನ್ಸಿಟಿವ್ ಟಾಪಿಕ್ ನಾವೇನಾರು ಮಾಡಿದೆ, ಅಥವಾ ನಾನು ನಾಯಕನಾಗಿ ಮಾಡಿದೀನಿ, ನಾನು ಪ್ರಮುಖ ಪಾತ್ರವಾಗಿ ಮಾಡ್ತಾ ಇದ್ದೀನಿ, ನನ್ನಿಂದ ಏನಾರ ಆ ನ್ಯಾಯ ಒದಗಿಸಕ್ ಆಗ್ಲಿಲ್ಲ ಅಂದ್ರೆ ಅಂತ ನನಗೆ ತುಂಬಾ ಭಯ ಆಯ್ತು. ಬಟ್ ಆದ್ರೆ ಗುರುಮೂರ್ತಿ ಸರ್ ಕತೆ ಹೇಳಿದಾಗ ಒಂದು ನಂಬಿಕೆ ಬಂತು. ಎಲ್ಲರೂ ಕತೆ ಹೇಳ್ತಾರೆ, ಬಟ್ ಅದ್ರ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ಬೇಕು ತುಂಬಾ ಜನ ಫೇಲ್ ಆಗ್ತಾರೆ. ಬಟ್ ಗುರುಮೂರ್ತಿ ಸರ್ ಹ್ಯಾಟ್ಸ್ ಆಫ್ ಸರ್, ಸ್ಕ್ರೀನ್ ಮೇಲೆ ನನ್ಗೆ ಏನ್ ಕತೆ ಹೇಳಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಸಕಾಲ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಮೇಲೆ ನನಗೆ ಈ ರೀತಿ ಸಿನಿಮಾದಲ್ಲಿ ಲಾಂಚ್ ಆಗ್ತಿರೋದು ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಈ ರೀತಿ ಸ್ಕ್ರಿಪ್ಟ್ ಪ್ರತಿಯೊಬ್ರು ಯಾರಿಗೂ ಹೋಗಲ್ಲ. ನನಗೆ ಸಿಕ್ಕಿರೋ ನಾನು ಪುಣ್ಯ ಅಂತ ಭಾವಿಸ್ತೀನಿ ಸರ್. ನಾನು ಮುಂದೆ ಹೋಗೋಕೆ ನಿಮ್ಮಿಂದ ಸೆಟ್ಟಲ್ಲಿ ತುಂಬಾನೇ ಕಲ್ತಿದ್ದೀನಿ. ಅದನ್ನ ಮುಂದೆ ಜೀವನದಲ್ಲಿ ಅಳವಡಿಸ್ಕೋತೀನಿ. ಒಳ್ಳೆ ಆಪರ್ಚುನಿಟಿ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸರ್. ಸಿನಿಮಾದ ಅನ್ನದಾತರು ಮತ್ತೆ ನಿರ್ಮಾಪಕರು, ನಿಜ ಹೇಳ್ಬೇಕಂದ್ರೆ ನನಗೆ ಯಾವತ್ತೂ ನಾನು ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ಸೆಟ್ಟಲ್ ಆಗ್ಲಿ ಎಲ್ಲಾಗ್ಲಿ ಹೀರೋ ಹತ್ರ ಟ್ರೀಟ್ ಮಾಡೇ ಇಲ್ಲ. ನನ್ನ ಯಾವಾಗಲೂ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ, ಅವರಾಗ್ಲಿ ಮೇಡಮ್ ಅವರಾಗ್ಲಿ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಎಷ್ಟು ಪ್ರೀತಿ ಕೇರ್ ಮಾಡಿದಾರೆ ಅಂದ್ರೆ ಬಹುಶಃ ಸರ್ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ ಅದನ್ನ ಪ್ರೀತಿ ನಿಮ್ನೆಲ್ಲ. ನಿಮ್ದು ಮುಂದಾಲೋಚನೆ ಇದೆ ಗೊತ್ತಾ, ಇವಾಗ ಇಂಡಸ್ಟ್ರಿಯಲ್ಲಿ ಬಂಡವಾಳ ಹೂಡೋರೇ ಕಮ್ಮಿ, ಅಂಥದ್ರಲ್ಲಿ ಹೊಸೊಬ್ರ ಮೇಲೆ ಬಂಡವಾಳ ಹೂಡಿ ಅವ್ರಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗ್ಲಿ ಅಂತ ನಿಮ್ ಮುಂದಾಲೋಚನೆಗೆ ಹ್ಯಾಟ್ಸ್ ಆಫ್ ಸರ್. ಲವ್ ಯು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಮತ್ತೆ ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ಲೇಯರ್ ದಯಣ್ಣ, ಈ ಸಿನಿಮಾಗೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದೆ ಅಣ್ಣ. ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ನಿನಗೆ. ಥ್ಯಾಂಕ್ ಯು ಅಣ್ಣ ಫಾರ್ ಓಕೆನಾ. ಮತ್ತೆ DOP ಸರ್, ಸ್ವಾಮಿ ಸರ್, ಏನಂದ್ರೆ ಈ ಸ್ವಾಮಿ ಸರ್ ಏನು ದಿನಾ ಜಗಳ ಆಡ್ತಾರೆ ಸರ್ ಸೆಟ್ಟಲ್ಲಿ. ಬಂದು ದಿನಾ ಜಗಳ ಆಡ್ತಾರೆ. ಏನಕ್ಕೆ ಜಗಳ? ರೀ ಹಂಗಲ್ಲ ಕಣ್ರಿ, ನಾನು ಹಿಂಗ್ ಅನ್ಕೊಂಡೆ ಕಣ್ರಿ, ಹಿಂಗ್ ಅನ್ಕೊಂಡ್ರಿ ಅಂತ ದಿನಾ ಜಗಳ ಆಡ್ತಾರೆ. ಅದ್ ನೋಡಕ್ ಎಷ್ಟು ಖುಷಿ ಆಗುತ್ತೆ. ಸಿನಿಮಾ ಬಗ್ಗೆ ಎಷ್ಟು ಪ್ರೊಫೆಷನಲ್ಸ್ ಆಗಿ ಕೆಲಸ ಮಾಡ್ತಾರ ನೋಡಿ ತುಂಬಾನೇ ಇನ್ಸ್ಪೈರ್ ಆಗುತ್ತೆ. ನಂಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಸ್ವಾಮಿ ಸರ್. ಮತ್ತೆ ಈ ಸಿನಿಮಾದ ಯಾರ್ಯಾರು ಟೆಕ್ನಿಷಿಯನ್ಸ್ ಕೆಲಸ ಮಾಡಿದಾರ ಸರ್, ಇವತ್ತು ನಿಮ್ಮಿಂದ ಈ ರೀತಿ ಔಟ್ಪುಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರದ್ಯುತನ್ ಸರ್, ನೀವು ಮ್ಯೂಸಿಕ್ ಫ್ಯಾನ್ ಆಗ್ಬಿಟ್ಟೆ ನಾನು. ಅದೇನ್ BGM ಬ್ಯಾಕ್ ಗ್ರೌಂಡ್ಸ್ ಕೊಟ್ಟಿದ್ರಲ್ಲ ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನನಗೆ ಸ್ಟೆಂಟ್ ಮಾಡಿಸಿದ ಮಾರುತಿ ಮಾಸ್ಟರ್, ಅವ್ರು ಈ ಸಂಘ ನೆನಪಿಸ್ಕೋಬೇಕು. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ವಿಭಿನ್ನವಾಗಿ ಫೈಟ್ ಮಾಡಿಸಿದ್ದಾರೆ. ಬಹುಶಃ ಇದ್ದವ್ರು ಯಾರು ಆತರ ಪ್ರಯತ್ನ ಮಾಡಿದ್ವನೋ ಆ ರೀತಿ ತುಂಬಾ ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ. ಮತ್ತೆ ನಮ್ ಜಗ್ಗು ಮಾಸ್ಟರ್ ಒಂದು ಒಳ್ಳೆ ಸ್ಟೆಪ್ ಹಾಕ್ಸಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ. ಸರ್ ಥ್ಯಾಂಕ್ ಯು. ಮತ್ತೆ ಈ ಸಿನಿಮಾದಲ್ಲಿ 2 ಪ್ರಮುಖ ವ್ಯಕ್ತಿಗಳು,
ಅಂದ್ರೆ ಇಬ್ರು ಒಂದು ಹೇಗೆ ಸಿನಿಮಾಗ ಆನೆ ಬಲ ಬಂದಾಗ ಬಂದಿದ್ದಾರೆ. ಅವರೇ ನಮ್ ದೀಪಕ್ ಸರ್ ಮತ್ತೆ ನಿಖಿಲ್ ಸರ್. ದೀಪಕ್ ಸರ್ ಒಂಥರ ಬಹುಭಾಷಾ ನಟ, ಎಲ್ಲಾ ಕಡೆ ಬಿಸಿ ಇರುವಂತ ವ್ಯಕ್ತಿ. ಅವ್ರ ಡೇಟ್ ಸಿಕ್ಕರೆ ನಮಗೆ ಒಂಥರ ಲಕ್ಕಿ ಅಂತ ಭಾವಿಸ್ತೀನಿ ಸರ್. ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಆಗಿ ಎಲ್ಲಾ ಹತ್ರನು ಕೆಲಸ ಮಾಡಿ, ಎಲ್ಲಾ ಆಕ್ಟರ್ ಎಲ್ಲ ದೊಡ್ಡ ಆರ್ಟಿಸ್ಟ್ ತರ ಕೆಲಸ ಮಾಡಿ, ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ನಾನೇನ್ ಅನ್ಕೊಂಡೆ ಬಂದಾಗ ಹೆಂಗಪ್ಪ ಇವ್ರು ಹ್ಯಾಂಡಲ್ ಮಾಡೋದು, ಇಷ್ಟು ದೊಡ್ಡ ವ್ಯಕ್ತಿ ಅವ್ರ ಜೊತೆ ಹೆಂಗ್ ಮಾತಾಡೋದು ಅಂತ ನಂಗೆ ತುಂಬಾನೇ ಭಯ ಇತ್ತು. ಬಟ್ ಅದ್ರ ತುಂಬಾ ಒಂಥರ ಮಗು ಮನ್ಸಿರೋ ವ್ಯಕ್ತಿ ಅವರು. ನಂಗೆ ತುಂಬಾ ಸಜೆಷನ್ಸ್ ಮಾಡಿದ್ರು, ಕುತ್ಕೊಂಡು ಮಾತಾಡಿದ್ರು. ಇವಾಗ ಹಂಗಲ್ಲ, ಇವಾಗ ಜಿಮ್ಗೆ ಹೋಗು, ಬಾಡಿ ಬಿಲ್ಡ್ ಮಾಡು, ಪೇಷನ್ಸ್ ಇಟ್ಕೋ. ಸಿನಿಮಾ ಇಂಡಸ್ಟ್ರಿ ಬಂದಿದ್ರೆ ಫಸ್ಟ್ ಪೇಷನ್ಸ್ ಇಟ್ಕೋ, ಒಂದಿನ ಬೆಳಿತೀಯ, ಪೇಷನ್ಸ್ ಇಟ್ಕೊಂತ ತುಂಬಾನೇ ನನ್ಗೆ ಸಜೆಸ್ಟ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸರ್, ಈ ನಮ್ಮ ಸಿನಿಮಾ ಬಂದ ಒಂಥರ ಆನೆ ಬಲ ಬಂದಂಗಾಯ್ತು. ಮತ್ತೆ ನಿಖಿಲ್ ಸರ್, ಅವರು ತೆಲುಗಲ್ಲಿ ಒಂದ್ ಒಳ್ಳೆ ಸ್ಟಾರ್ ಆಗಿದ್ದಾರೆ. ಬಟ್ ಆದ್ರೆ ಕನ್ನಡ ಮಾತಾಡ್ತಾರೆ, ನೋಡೋದ್ರೆ ಈಗ ಖುಷಿ ಆಗುತ್ತೆ. ತೆಲುಗಲ್ಲಿ ಅಷ್ಟು ಚೆನ್ನಾಗಿದ್ರು, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ ಅವ್ರು ನೋಡಿ ನಮಗೂ ಖುಷಿ ಆಗುತ್ತೆ. ಮತ್ತೆ ನನ್ನ ಅವರ ತಮ್ಮನ್ ತರ ಟ್ರೀಟ್ ಮಾಡ್ತಾರೆ, ತುಂಬಾ ಸಜೆಸ್ಟ್ ಮಾಡಿದ್ದಾರೆ ನನಗೂ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ನಿಖಿಲ್ ಸರ್, ನಾನು ಸಿನಿಮಾ ಬಂದು ಮಾಡ್ಕೊಟ್ಟಿದ್ದಕ್ಕೆ. ಫೈನಲ್ ಆಗಿ ಒಂದು ವಿಷಯ ಬರ್ತೀನಿ. ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದ ಕಾರಣ ನಮ್ಮಮ್ಮ ಮತ್ತೆ ನಮ್ಮಣ್ಣ. ನನಗೆ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ, ನಂಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದೆ ನಮ್ಮಣ್ಣ ಮತ್ತೆ ನಮ್ಮಮ್ಮ ಮತ್ತೆ ನಮ್ಮಣ್ಣ. ಸಾರಿ, ನನ್ನಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ಎಷ್ಟೋ ಜನ ಆಸೆ ಇಟ್ಕೊಂಡು ಬೆಂಗಳೂರು ಬಂದು ಏನೋ ಒಂದು ಕನ್ಸು ಕಾಣ್ಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಇವತ್ತು ಈ ರೀತಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆದ್ರೆ ನಾನ್ ಗೆದ್ದಂಗೆ ನನ್ನ ಎಷ್ಟೋ ಎಕ್ಸಾಂಪಲ್ ಇಟ್ಕೊಂಡು ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು ಬಂದ್ರೆ ಒಳ್ಳೆ ತಂಡ, ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಟೀಮ್ ಇದ್ರೆ ಖಂಡಿತ ಗೆಲ್ತಾರೆ ಅವ್ರಿಗೆ ನಂಬಿಕೆ ಬರುತ್ತೆ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಚಾಂದಿನಿ ಅಂತೇಳಿ, ನನ್ನ ಮಗಳ ಮುಖಿ, ನನ್ನ ಪಾಪಲ್ ಬಂದು ಬಳ್ಳಾರಿ. ಇಲ್ಲಿರೋ ಮಾಧ್ಯಮದವ್ರಿಗೆ, ಪತ್ರಿಕರ್ತರಿಗೆ, ಹಿರಿಯವ್ರಿಗೆ ಎಲ್ಲರಿಗೆ ಮತ್ತೊಂದು ಸತಿ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ, ಪ್ರವೀಣ್ ಸಾರ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತೇಳಿ, ಪ್ರವೀಣ್ ಸಾರ್ಗೆ, ಮೇಡಮ್ಗೆ. ನಾನು ಚಿಕ್ಕ ಪ್ರಮೋಷನ್ ವಿಡಿಯೋಗಳು ಮಾಡ್ಕೊಂತ, ಟಿಕ್ ಟಾಕ್ ಮಾಡ್ಕೊಂತ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳು ಮಾಡ್ಕೊಂತ ಇದ್ದೆ. ಅದರಲ್ಲಾಗಿ ನಾನು ಸ್ವಲ್ಪ ಫೇಮಸ್ ಆಗಿ ಚಿಕ್ಕ ಪ್ರಮೋಷನ್ ವಿಡಿಯೋಗಳು ಕರೆಯೋದಕ್ಕೆ ಮೇಡಮ್ ಸಾರ್ ನಾನು ಇನ್ಸ್ಟಾಗ್ರಾಮು, ಟಿಕ್ ಟಾಕ್ ನೋಡಿ ನಾನು ಒಂದು ಮೀಟಿಂಗ್ ಅಲ್ಲಿ, ಚಾಂದಿನಿ ಇಂತಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಮ್ಮ, ನಾವೇ ಒಂದು ಫಿಲ್ಮ್ ಮಾಡ್ತಾ ಇದೀವಿ, ನಿಮ್ಗೊಬ್ರು ಫೋನ್ ಮಾಡ್ತಾರೆ, ಬಂದು ನೀವು ಅವ್ರಿಗೆ ಮೀಟ್ ಆಗಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಿಡು ಅಂತೇಳಿ ಸುಮ್ಮನೆ ಇದ್ದೆ. ಮತ್ತೆ ನಾನು ಅವಳು ಅದ್ರಾಗ ಒಂದು ಚಿಕ್ಕ ಪಾತ್ರ, ಅದು ಒಂದು ವಾರೆ ಸಾಂಗ್ನಾಗ ಸ್ವಲ್ಪ ಪಾತ್ರ ಇತ್ತು ಅಷ್ಟೇ. ಅದು ನೈಟ್ ಟೈಮು, ಅದರಲ್ಲಿ ಒಂದು ಹಾಫ್ ಫಿಲಿಮು. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಸಿನಿಮಾನೆ. ಗುರುಮೂರ್ತಿ ಸರ್ ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಇಲ್ಲಿ ಪೋಲಾ ಪ್ಯಾಲೇಸ್ಗೆ ಬನ್ನಿ ಅಮ್ಮ ಚಾಂದಿನಿ ಅವರೇ, ಸ್ವಲ್ಪ ಮಾತಾಡ್ಬೇಕು ಅಂತ ಅಂದೆ. ನಾನು ಸರಿ ಸರ್ ಇದಕ್ಕ ಅಂದ್ರೆ ಹಿಂಗೆ ಒಂದು ಫಿಲಿಮ್ ಅಂದ್ರೆ ಫಸ್ಟ್ಗೆ ನನ್ಗೆ ಒಂದ್ಸತಿ ಸಾರು ಮೀಟ್ ಆಗಿದ್ರು. ನನ್ನ ಕತೆ ಕೇಳಿದ್ರು. ನನ್ನ ಕತೆ ಕೇಳಿದ್ಮೇಲೆ ನಾನು ಈ ತರ ನನ್ನ ಲೈಫ್ ಸ್ಟೋರಿ ಕೇಳಿದ್ರು. ಓಕೆ ಅಮ್ಮ, ಇವಾಗ ನಿನ್ಗೆ ಆಫರ್ ಇದ್ರೆ ಹೇಳ್ತೀನಿ ಅಂತ ಹೇಳಿ ಗುರುಮುಖ್ ಸರ್ ಹೇಳಿದ್ರು. ಮತ್ತೆ ಗುರುಮುಖ್ ಸರ್ ಅವರು ಮತ್ತೆ ನನ್ಗೆ ಒಂದ್ ಸೀಸನ್ ಪೋಲಾ ಪ್ಯಾಲೇಸ್ ಕರೆದು ಒಂದ್ ಸಿನಿಮಾ ಐತಮ್ಮ, ನಾವು ಸಿನಿಮಾ ಇದು ಮಾಡ್ತಾ ಇದೀವಿ, ನೀವು ಮಾಡ್ತೀರಾ ಅಂತ. ಏನ್ ಸಿನಿಮಾ ಸಾರ್ ಅಂದ್ರೆ ಸೆಕೆಂಡ್ ಇಯರ್. ಇವನೇನ್ ಮತ್ತೆ ನನ್ಗೆ ಸೆಕೆಂಡ್ ಇಯರ್ ಅಂತ ಅನ್ಕೊಂಡು ನನ್ನ ಮನ್ಸಲ್ಲಿ ನಾನೇ ನೋವು ಪಟ್ಟೆ. ನನಗೆ ಎಷ್ಟೋ ಹೆಸರುಗಳು, ನಾನು ಹುಟ್ಟದಾಗ್ಲಿದ್ದ ನಾನು ಫಸ್ಟ್ ಸೀರೆ ಹುಟ್ಲಿಕ್ಕೆ ನನ್ಗೆ ಎಷ್ಟೋ ಹೆಸರುಗಳು, ಚಕ್ಕ ಅಂತೆ, 0.5 ಅಂತೆ, ಸಿಕಂಡಿ ಅಂತೆ, 9 ಅಂತೆ, ಎಷ್ಟೋ ಹೆಸರುಗಳು ಕರೆದಿದ್ದಾರೆ ನನಗೆ. ಮತ್ತೆ ಇವ್ರು ನನ್ಗೆ ಯಾರನ್ನ ಸಿಕಂಡಿ ಚಕ್ಕ ಅಂದ್ರೆ ಬಡಂಗ ಆಗ್ತದೆ ನನಗೆ. ಒಂದು ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿರ್, ನನ್ ಚಾಂದ್ ಅಂತ ಹೆಸರಿಟ್ಟಿದ್ದಾರೆ, ನಾನು ಚಾಂದ್ ಅಂತ ಹೆಸರು ಬದಲಾವಣೆ ಮಾಡಿಸ್ಕೊಂಡಿನಿ. ಮತ್ತೆ ನಮ್ಮ ಗೌರ್ಮೆಂಟ್ ಸಮಾಜ ಬಂದು ನಮ್ಗೊಂದು ಮಂಗಳಮುಖಿ ಅಂತ ಹೇಳಿ ಹೆಸರು ಕೊಟ್ಟಿದ್ರು. ಮಂಗಳಮುಖಿ ಅಂದ್ರೆ ಮಂಗಳವಾಗ್ಲಿ ಅಂತೇಳಿ, ಎಲ್ಲ ಶುಭವಾಗ್ಲಿ ಅಂತೇಳಿ. ಒಂದು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆ ರೀತಿಯಲ್ಲಿ ನಾವಿರ್ತೀವಿ. ಈ ಸಾರಿ ಮತ್ತೆ ನಮ್ಮನ್ನ ಕರೆದು ನನ್ನೇ ಸಿಕ್ಕಂಡೆ ಬಡಂಗ ಆಗಿತ್ತು ನಂಗೆ ಸಾರು ನೋಡಿ. ಆಮೇಲೆ ಹೇಳಿದ್ಮೇಲೆ ಸಾರು ಮಹಾಭಾರತ ಬಗ್ಗೆ ಸಿಕಂಡಿ ಮೂವಿದ್ದು ಸ್ಟೋರಿ ಹೇಳಿದ್ರು ನನಗೆ. ಸ್ಟೋರಿ ಹೇಳಿದ್ಮೇಲೆ ಅಪ್ಪ ನಾನು ಇಂಥ ಒಳ್ಳೆ ಪ್ರಾಚೀನ ಇದು ಬಂತು ಅಂತೇಳಿ ಸಾರ್ಗೆ 2 ಕೈ ಎತ್ತಿ ಮುಗಿಬೇಕು. ಈ ಸ್ಟೋರಿ ಹೇಳ್ದಂಗಲ್ಲ ನನ್ಗೆ ಬಹಳ ಸಂತೋಷ. ನಮ್ ಸಿಕಂಡಿ ಅಂದ್ರೆ ಮಹಾಭಾರತ ಇದು ಹೆಸರು. ಅದಕ್ಕೆ ನಮ್ಗೆ ಏನ್ ಅನ್ಸಿತ್ತು, ಈ ಪಬ್ಲಿಕ್ ಎದಕ್ ನಮ್ಮನ್ನ ಕೆಟ್ಟ ಹೆಸರು ಕೆತ್ತಿದಾರ, ಚಕ್ಕ ಸಿಕಂಡಿ 9 ಏನೇನೋ ಅನ್ಕೊಂತಿದ್ದೆ. ಇದ್ರಲ್ಲಿ ಸಾರ್ ಎಲ್ಲ ಡಿಟೇಲ್ ಆಗಿ ಇದ್ರಲ್ಲಿ ಈ ತರ ಇರ್ತಮ್ಮ, ಸಿಕಂಡಿ ಅಂದ್ರೆ ಇದೆಲ್ಲ ಮಹಾಭಾರತದ್ದು, ನಿಮ್ ತರ ಈ ತರ ಜೋಗ್ತಿ ಅದು ಬಹಳಷ್ಟು ಹೇಳಿದಾರ. ಅವಾಗ ನನ್ಗೆ ಬಹಳ ಸಂತೋಷ ಆಯ್ತು. ಗುರುಮೂರ್ತಿ ಸಾರ್ ಅವ್ರಿಗೆ ಮತ್ತೆ ಪ್ರವೀಣ್ ಸಾರ್ ಅವ್ರಿಗೆ ಮತ್ತೊಂದ್ಸತಿ ಥ್ಯಾಂಕ್ಸ್ ಹೇಳ್ಕೋಬೇಕಂತ ಹೇಳಿ ಕೇಳ್ಕೊಂತ ಇದೀನಿ. ನಾನು ನಿಮ್ ಬಳ್ಳಾರಿ ಚಾಂದಿನಿ. ಥ್ಯಾಂಕ್ ಯು. ಇಲ್ಲಿ ಯಾರು
ಇಲ್ಲಿ ನಮ್ಮ ಮಾತು ಕೇಳಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಭಾಳ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ನಾನು ಇನ್ನೊಂದು ಯೂಶಲಾಗಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತಿರ್ತೀನಿ. ಅದು ಸ್ಲೋ ಆಗಿ, ಯಾಕಂದರೆ ಡೈರೆಕ್ಟರ್ ಫಸ್ಟೇ ಅಂದ್ಬಿಟ್ರು 6 ತಿಂಗಳಾಯ್ತು ಕತೆ ಕೇಳಿ ಅಂತ. ನಾನು ಕೇಳಿದೆ, ಇಮಿಡಿಯೇಟು ನಾನು ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತಗೊಂಡೆ, ಅನಲೈಸ್ ಮಾಡಿ ಓಕೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಲೆಕ್ಕದಲ್ಲಿ ಓಕೆ ಅಂದೆ. ಮತ್ತೆ ಎಲ್ಲ ಕತೆ ಕೇಳಿದ್ಮೇಲೆ ಕ್ಯಾರೆಕ್ಟರ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ. ಬಟ್ ನನ್ನ ಅದೃಷ್ಟ ಎಲ್ಲ ಫಿಲ್ಟರ್ ಮಾಡಿ ಒಬ್ಬೊಬ್ಬರನ್ನ ತೋರಿಸಿದ್ರೆ ಒಂದು ಸಿಂಗಲ್ ಇದರಲ್ಲೇ ಎಸ್ 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 ಅಂತ ಎಲ್ಲ ಹೇಳಿಬಿಟ್ಟೆ. ಬಟ್ ಇದೊಂದು ಹೇಳಿದೆ, ಮಂಗಳ ಮುಖ್ಯ ನಮ್ಮ ಬಳ್ಳಾರಿಯವರು ಇರಬೇಕು. ಈಗ ಬಾಂಬೆಯಿಂದ ಎಲ್ಲ ಕರಿತೀನಿ ಅಂದರು, ಇಲ್ಲಪ್ಪ ಬಳ್ಳಾರಿಯವರು ನನಗೆ ಬೇಕೊಬ್ರು ಅಂದರೆ ಅವರು ಚಾಲೆಂಜ್ ನಮ್ಮ ಕನೆಕ್ಟ್ ಆದರು. ಸೊ ಆ ಲೆಕ್ಕದಲ್ಲಿ ಅವ್ರನ್ನ ತಗೊಂಡಿದ್ದೀನಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ದಿಸ್ ಇಸ್ ಫಸ್ಟ್ ಫಿಲ್ಮ್, ಇದು ರಿಸ್ಕ್ ಅಂತ ಇಲ್ಲ. ನಾನೊಂದು ಸಮುದಾಯಕ್ಕೆ ಏನನ್ನ ಕೊಡಬೇಕು ಅಂತ, ಅಂದರೆ ಏನನ್ನ ಮಾಡಬೇಕು ಅಂತ. ಸೊ ಇವ್ರಿಗೊಂದು ಅಪರ್ಚುನಿಟಿ ಕೊಟ್ಟೆ ಗುರುಮೂರ್ತಿ ಅವ್ರಿಗೆ. ಅವ್ರಿಗೆ ಗೊತ್ತು ಅವರು ಹ್ಯಾಂಡಿಕ್ಯಾಪ್ ಅಂತ. ಬಟ್ ಯಾರು ಪ್ರಮೋಟ್ ಮಾಡ್ತಾರೆ, ಯಾರೊಬ್ಬ ಮುಂದೆ ಬರಬೇಕು. ನಾನು ಯಾಕೆ ವೆಯ್ಟ್ ಮಾಡ್ಬೇಕು, ನಾನೇ ಯಾಕೆ ಇರಬಾರ್ದು ಅಂಥೇಳಿ ಮುಂದೆ ಬಂದೆ. ಅವರು ಮೆಲ್ಲಕ್ಕೆ ನಡಿಬೋದು, ಬಟ್ ಎಲ್ಲರನ್ನ ಓಡಿಸ್ತಾರೆ ಸೆಟ್ಟಲ್ಲಿ. ನೋಡಿದ್ದೀನಿ, ನಾನೆಲ್ಲ ನೋಡಿದ್ದೀನಿ. ನಾನು ಐ ವಾಸ್ ದೇರ್ ವಿತ್ ದೆಮ್. ಆ್ಯಂಡ್ ನಮ್ಮ ಯುವರಾಜ್ ಗೌಡ ಅವರಿಗೆ ಮೈಸೂರು ಈಗ ಹೀರೋ ಇದರಲ್ಲಿ, ಆ್ಯಂಡ್ ಖ್ಯಾತಿ ಹೀರೋಯಿನ್ನ ಮತ್ತು ಫ್ರೆಂಡ್ಸ್ ಕಂಡಿಲ್ಲ, ಐ ಡೋಂಟ್ ನೋ ವೈ, ಇನ್ನೆಲ್ಲ ಇದ್ದಾರೆ. ಈ ಪಿಕ್ಚರ್ ಎಲ್ಲರದ್ದು ಭಾಳ ಜನದ್ದು ಹೊಸ ಮೂವಿ ಇದೆ. ಬಟ್ ಅವ್ರವ್ರು ಯಾರು ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಿಮಗೆ ಹೊಸಬ್ರ ಅಂತ ನಿಮಗೆ ಡೌಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನಾನು ತೋರಿಸ್ತೇನೆ ಅಂದರೆ ದೀಪಕ್ ಶೆಟ್ಟಿ ಅವರು, ನಿಖಿಲ್ ಅವರು, ಇವರೆಲ್ಲ, ಮತ್ತು ವಿಜಯ್ ಚಂದೂರ್ ಸರ್, ರಘುರಾಮ್ ಸರ್, ಬಾಲರಾಜ್ ಬಾಡಿ ಸರ್, ಇನ್ನು ಹೆಸರುಗಳು. ನಾನು ಇದು ಫಸ್ಟ್ ಮೂವಿ, ಯಾರೊಂದು ಮಿಸ್ ಮಾಡಿದ್ರು ಕ್ಷಮಿಸ್ಬೇಕು. ಮತ್ತು ಈಗ ಇದಕ್ಕೆ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರು, ಎಡಿಟಿಂಗು, ಡಬ್ಬಿಂಗು ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಅವರ ಬೆಸ್ಟ್ ಮಾಡಿದ್ದಾರೆ, ಬೆಸ್ಟ್ ಎಫರ್ಟ್ಸ್. ನಾನು ರಿಕ್ವೆಸ್ಟ್ ಮಾಡಿದೆ, ಫಸ್ಟ್ ಮೂವಿ ಇನ್ನೂ ಒಂದೆರಡು ಮಾಡಬೇಕು ಅಂದರೆ ನಿಮ್ಮೆಲ್ಲರಿಗೂ ಸಪೋರ್ಟ್ ಬೇಕೇ ಬೇಕು. ಇಲ್ಲದ್ರೆ ನಾನು ಏನು ಮಾಡಲಿಕ್ಕೆ ಆಗಲ್ಲ. ನಂದು ಬೇರೆ ಬಿಸ್ನೆಸಸ್ ಎಲ್ಲ ಇದೆ. ಇದಕ್ಕೆ ಫಸ್ಟ್ ಟೈಮ್ ಕೈ ಹಾಕಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಬೇಕು. ಸ್ಪೆಷಲಿ ಪ್ರೆಸ್ ಅವ್ರಿಗೆ, ಮಾಧ್ಯಮದವ್ರಿಗೆ, ಮೀಡಿಯಾ ಅವ್ರಿಗೆ. ನೀವು ಏನು ಪ್ರಮೋಷನ್ ಎಲ್ಲ ನಿಮ್ಮ ಕೈಲಿದೆ. ನಾವು ಏನು ಮಾಡಿದ್ರು ಅದೊಂದು 50%. ಮಿಕ್ಕಿದ್ದೆಲ್ಲ ನಿಮ್ಮ ಕೈಲಿದೆ. ಹೆಂಗೆ ಪ್ರಮೋಟ್ ಮಾಡ್ತೀರಿ, ನಮ್ಗೆ ಗೆಲ್ಲಿಸ್ತೀರಾ, ಉಳಿಸ್ತೀರಾ. ಸಣ್ಣವರಾದ್ರೆ ಸಪೋರ್ಟ್ ಮಾಡಿ, ದೊಡ್ಡವರಾದ್ರೆ ಆಶೀರ್ವಾದ ಮಾಡಿ ಎಲ್ಲರಿಗೂ. ಮತ್ತು ಇಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ದಯಾಶಂಕರ್, ನಮ್ಮ DOP ಸ್ವಾಮಿ ಅವರಾಗಲಿ, ಉಮೇಶ್, ಇಲ್ಲಿ ಆನಂದ್ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಯಾರು ಹೀರೋ ಅಂತ ಕೂಡ, ಅವ್ರು ಹೀರೋ ಅಂತ ಯಾವತ್ತೂ ಅಂದರೆ ಮಿಸ್ಟೇಕ್ ಮಾಡ್ಕೋಬೇಡಿ. ಹೀರೋನೇ. ಆಮೇಲೆ ಒಂದು 2 ಸಕ್ಸಸ್ ಆದ್ಮೇಲೆ ನನಗೂ ಆಟೋಗ್ರಾಫ್ ಕೊಡೋದು ನಾನೇ ಕೇಳಬೇಕಾಗುತ್ತೆ. ಈಗ ಸದ್ಯಕ್ಕೆ ಇದ್ದಾರೆ ಜೊತೆಗೆ. ಬಟ್ ಎಲ್ಲ ಅವ್ರು ಯಾವತ್ತೂ ನಾನು ಹೀರೋನೇ ಅಂತ ಯಾರೂ ಫೀಲ್ ಆಗಿಲ್ಲ. ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಒಂದು ಮೂವಿ ಮಾಡ್ದಂಗಿತ್ತು, ಪಿಕ್ನಿಕ್ ಹೋದಂಗಿತ್ತು. ನಿಜ ಹೇಳ್ಬೇಕಾದ್ರೆ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟುಗೆದರ್. ಆಲ್ಮೋಸ್ಟ್ ನಮ್ಮವ್ರು ಹತ್ತೆ ಬಿಟ್ರು ಲಾಸ್ಟ್ಗೆ. ಇದು ಲಾಸ್ಟ್ ಇದಾಯಿತು, ಫಿಲಿಮ್ ಕಂಪ್ಲೀಟ್ ಆಯ್ತು ಅಂದ್ರೆ ನಮ್ಮವ್ರು 10 ಬಿಟ್ರು. ನಾನೊಂದು 2 ನಿಮಿಷ ಅವ್ರ ಮಾತು ಕೇಳಿದ್ರೆ ನಾನು ಅಳ್ತಿದ್ದೆ, ಹೆಂಗ ತಪ್ಕೊಂಡಿದ್ದೇನೆ. ಸೊ ಎಲ್ಲ ಅನುಷ ಮೇಡಮ್ಗೆ, ಅನುಷರೇ, ಥ್ಯಾಂಕ್ ಯು. ಮತ್ತೆ ಇಲ್ಲಿ ಸಂಜಯ್ ಸರ್ಗೆ, ಮತ್ತೆ ಈ ಅವಕಾಶ ಕೊಟ್ಟಿದ್ದ GT ಮಾಲ್ ನವರಸ ಸರ್, ನವರಸ, ಓಕೆ, ಗುಡ್ ನೇಮ್, ವಂಡರ್ಫುಲ್ ನೇಮ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ಯಾಕೆಂದ್ರೆ ಹೊಸಬ್ರಿರ್ಲಿ ಹಳಬ್ರಿರ್ಲಿ ಯಾರೇ ಬರಲಿ ಎಲ್ಲರನ್ನು ಬೆಳೆಸಿ ಎಲ್ಲರನ್ನು ಸಪೋರ್ಟಿವ್ ಆಗಿ ಸೋಷಿಯಲ್ ಮೀಡಿಯಾವರಾಗ್ಲಿ ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಲ್ಲರೂ ಇವಾಗ ಹೊಸ ಹೀರೋ ಮಾತನಾಡ್ಬೇಕಾದ್ರೆ ಅವ್ರ ಹುಮ್ಮಸ್ ಹೆಂಗ್ ಬಂತು ಅಂದ್ರೆ ನಿಮ್ಮನ್ನೆಲ್ಲ ನೋಡೆ. ಸೊ ಫಸ್ಟ್ ನಿಮಗೆ ಒಂದು ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದ್ರೆ ನೀವಿದ್ರೇನೆ ಇದೆಲ್ಲ ಕನ್ನಡ ಸಿನಿಮಾ ಇನ್ನ ಹೆಚ್ಚಾಗಿ ಬೆಳೀಲಿಕ್ಕೆ ಅದು. ಅದೇ ರೀತಿ ಇವತ್ತು ಶಿಖಂಡಿ ಸಿನಿಮಾದ ಎಲ್ಲ ಇವತ್ತೇನು ನೀವು ನೋಡ್ತಾ ಇರ್ಬೋದು ಮೋಷನ್ ಪೋಸ್ಟರಲ್ಲೇ. ಇವಾಗ ನಾರ್ಮಲಿ ಯಾವುದೇ ಪೋಸ್ಟರ್ ಲಾಂಚ್ ಆದ್ರೂ ಹೀರೋ ಇಲ್ಲ ಹೀರೋಯಿನ್ ನೋಡ್ತಾರೆ. ಇಲ್ಲಿ ಎಷ್ಟು ಕಲಾವಿದರಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಫಸ್ಟ್ ಹೀರೋ ಡೈರೆಕ್ಟ್ರು, ಸೆಕೆಂಡ್ ಹೀರೋ ಬಂದು ಏನೋ ಪ್ರತಿ ಕಲಾವಿದರನ್ನೇ ಹೀರೋ ಆಗ್ತಾ ಇರ್ತಾರೆ. ಡೈರೆಕ್ಟರ್ ಜೊತೆ ಮೇನ್ ಆ ತಂದೆ ಸ್ಥಾನದಲ್ಲಿ ನಿಂತಿರೋದು ನಮ್ಮ ನಿರ್ಮಾಪಕರು. ಮೊದಲನೇದಾಗಿ ನೀವು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರಿ
ಹೊಸ ಸಿನಿಮಾ ನನ್ಗೇನಾಗುತ್ತೋ ನೋಡೋಣ. ಸಿನಿಮಾ ರಂಗ ಅಷ್ಟು ಪ್ರೀತಿ ರಂಗ ಇನ್ಯಾವುದೂ ಇಲ್ಲ. ನಿಮ್ ಬಿಸ್ನೆಸ್ ಅಲ್ಲೂ ಇನ್ನೂ ಮುಂದಕ್ಕೆ ಸಕ್ಸಸ್ ಆಗ್ತೀರಾ. ಇನ್ನ 10 ಸಿನಿಮಾ ಮಾಡಕ್ ನೀವೇ ಕನ್ನಡ ಇಂಡಸ್ಟ್ರಿ ಸಿನಿಮಾ ಮಾಡಕ್ ಬರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ದೆನ್ ಇವತ್ತೇನು ನಾನು ಪೋಸ್ಟರ್ಸ್ ನೋಡ್ಬೇಕಾದ್ರೆ ಇದ್ರಲ್ಲಿ ಒಂದು ಸಿನಿಮಾ ಅರ್ಥ ಇದೆ. ಪ್ರತಿಯೊಬ್ರು ಹೇಳ್ತಾ ಇದಾರೆ, ನಮ್ಮ ನೀತು ಅವ್ರು ಇರ್ಬೋದು, ನಿಖಿತಾ ಸ್ವಾಮಿ ಅವ್ರು ಇರ್ಬೋದು, ನಮ್ಮ ಹೀರೋ ಇರ್ಬೋದು, ಹಾಗೂ ಎಲ್ಲ ನಮ್ಮ ಇವಾಗ ಪರಭಾಷಾ ನಟರು ಅಂತ ಹೇಳಿದ್ರು. ಅವರು ಹಂಬಲ್ ಅಲ್ಲ, ಸಿಂಪಲ್ ಅಲ್ಲ, ಈಸ್ ಎ ಕಲಾವಿದ. ನೀವು ಇನ್ನೊಂದು ಮಾತು ಹೇಳಿದ್ರಿ ಸರ್, ನಾನು ಮಿಡ್ಲ್ ಕ್ಲಾಸ್ ಇಂದ ಕಲಾವಿದನಿಗೆ ಕ್ಲಾಸ್ ಇರೋದು ಒಂದೇ, ಕಲಾವಿದ ಅನ್ನೋ ಕ್ಲಾಸ್. ನೋ ಮಿಡ್ಲ್ ಕ್ಲಾಸ್, ಹೈ ಕ್ಲಾಸ್. ಕಲಾವಿದನಿಗೆ ಅವನ ಕ್ಲಾಸೇ ಕಲಾವಿದ ಅನ್ನೋದೇ ಟೈಟಲ್. ಸೊ ನೀವು ಕೂಡ ಸಕ್ಸಸ್ಫುಲ್ ಆಗಿ, ಅಂಡ್ ಹೀರೋಯಿನ್ ಕೂಡ ಹೊಸದಾಗಿ ಬಂದು ಹೊಸ ಏನೋ ಒಂದು ಮಾಡ್ಬೇಕು ಅಂತ ಪ್ರತಿಭೆ ಬಂದಿದ್ರೆ ಯು ಗಾಟ್ ಎ ಸ್ಟೇಜ್. ಇನ್ನ 1000 ಸ್ಟೇಜ್ ಸಿಗ್ಲಿ ಎಲ್ಲರಿಗೂ ಕೂಡ. ಅಂಡ್ ಕೊನೆಯದಾಗಿ ನಾನು ಹೇಳ್ಬೇಕಾದ್ರೆ ಎಲ್ಲ ನನ್ನ ಕೈಲಿ ಆ ತಾಕತ್ತಿದೆ, ಈ ತಾಕತ್ತಿದೆ, ಎಲ್ಲ ತಾಕತ್ತಿರೋನೊಬ್ಬ ಮಾಡಕ್ಕಾಗಲ್ಲ ಅನ್ನೋದನ್ನ ಒಂದು ಹ್ಯಾಂಡಿಕ್ಯಾಪ್ ಆಗಿ ಅವರು ಒಬ್ಬ ಡೈರೆಕ್ಟರ್ ಆಗಿ ನನ್ನ ತಾಕತ್ ಇನ್ನೊಬ್ಬರು ನಾನು ನಿಲ್ಲಕ್ಕಾಗಿ ನನ್ನ ಜೊತೆಲಿರೋರು ನಿಲ್ಸ್ತೀನಿ ಅಂತ ಬಂದಿದ್ರೆ ನಿಮ್ಗೊಂದು ಪ್ರೀತಿ ಆಲ್ ದಿ ಬೆಸ್ಟ್ ಹೇಳ್ತಾ, ಕೊನೆಯದಾಗಿ ನನ್ನ ಬಳ್ಳಾರಿ ನಮ್ಮ ಚಾಂದಿನಿ ಅವರು. ಸೊ ನೀವು ಹೇಳ್ತಾ ಇದ್ರಿ ನನಗೆ 10 ತರ ಹೆಸರು ಕರೀತಾರೆ ಅಂತ. ಅದಕ್ಕೂ ಒಂದು ಯೋಗ್ಯತೆ ಬೇಕು, ಅದು ಮಂಗಳಮುಖಿಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮಲ್ಲಿ ಒಂದು ಕುಟುಂಬಸ್ಥರು ಅಷ್ಟೇ, ನೀವು ತಿಂಕೆ ಮಾಡಬೇಡಿ. ನೀವೆಲ್ಲ ಇರೋದ್ರಿಂದ ನಾವೆಲ್ಲ ಮನುಷ್ಯರು ಅಷ್ಟೇ, ಯಾವ್ದು ಬೇರೆ ಬರಲ್ಲ. ನಾವೆಲ್ಲ ಒಂದೇ ಊಟ ಮಾಡಿ ಅನ್ನನೇ ತಿನ್ನೋದು ಎಲ್ಲರೂ. ಸೊ ಎಲ್ಲಾ ರೀತಿನೂ ನಾವೆಲ್ಲ ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋದು ಈ ಸಿನಿಮಾ ಕಾಣ್ತೀವಿ. ಸೊ ಸಕ್ಸಸ್ ಆಗಲಿ, ಆಲ್ ದಿ ಬೆಸ್ಟ್. ಇನ್ನ ಹೆಚ್ಚಾಗಿ ಸಿನಿಮಾ ಮಾಡ್ತಾ ಇರಿ. ಎಲ್ಲ ಕಲಾವಿದರಿಗೂ ಆಲ್ ದಿ ಬೆಸ್ಟ್. ಅಂಡ್ ನಿರ್ಮಾಪಕರಿಗೂ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಹೆಸರೇ ಡಿಫ್ರೆಂಟ್ ಆಗಿದೆ, ಕೋಲಾ ಪ್ರವೀಣ್ ಅಂತ ಇದೆ. ಸೊ ಕೋಲಾ ಕುಡ್ಕೊಂಡು ಆರಾಮ್ಸ ಕೂಲ್ ಆಗಿರಿ. ನಿಮ್ ಸಿನಿಮಾ ದುಡ್ಡೆಲ್ಲ ಕ್ಲೀನ್ ಆಗಿ ಬಂದೇ ಬರ್ತದೆ. ಸೊ ಕನ್ನಡ ಸಿನಿಮಾ ಬೆಳೆಸ್ತಾ ಇರಿ, ಅದೇ ರೀತಿ ಕನ್ನಡ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ಬರ್ತಾ ಇರಿ ಅಂತ ಹೇಳಿ. ಥ್ಯಾಂಕ್ ಯು, ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ. ನಮಗೂ ಮಾತಾಡೋದು ಭಯ, ಮೋಸ್ಟ್ಲಿ ಬಳ್ಳಾರಿ ಮೂಲ ಅದೇ ಅನ್ಸುತ್ತೆ, ನಂದು ಅದೇ ಭಾಗ ಆಗಿರೋದ್ರಿಂದ ನಮ್ಗೆ ಸ್ಟೇಜ್ ಫಿಯರ್ ಜಾಸ್ತಿ. ಬಟ್ ಸ್ಟೇಜ್ ಇಂದ ಕೆಲಸ ಚೆನ್ನಾಗಿ ನಿಭಾಯಿಸ್ತೀವಿ. ಗುರುಮೂರ್ತಿ ಅವರು ಬಂದು ಕರೆದಾಗ ನಮ್ಮೂರವರೇ ಅಂತ ಖುಷಿ ಆಯ್ತು. ಯಾಕಂದ್ರೆ DOP ಸ್ವಾಮಿ ನನ್ನ ಫ್ರೆಂಡ್ ಮೊದಲಿಂದ. ನನಗೆ ಅವಾಗ ಪ್ರೊಡ್ಯೂಸರ್ ಯಾರು ಅಂದಾಗ ಪೋಲಾರ್ ಪ್ರವೀಣ್ ಅಂತ ಹೇಳಿದೆ. ಆ ಹೋಟೆಲ್ಗೆ ನಾನು ಅಂದ್ರೆ ರೋಡ್ ಪಕ್ಕನೇ ಅದು ಹೋಟೆಲ್, ಬಳ್ಳಾರಿಗೆ ತುಂಬಾ ದೊಡ್ಡ ಹೋಟೆಲ್ ಅದು ಆಕ್ಚುಲಿ. ನಾನು ಕಾಲೇಜ್ಗೆ ಹೋಗುವಾಗಾದ್ರೆ ಈ ಹೋಟೆಲ್ಗೆ ಹೋಗಿ ಏನಾದ್ರು ಒಂದ್ ದಿವಸ ಆದ್ರೂ ತಿನ್ಬೇಕು, ಏನಾದ್ರು ತಗೋಬೇಕು ಅನ್ನೋದು. ಯಾಕಂದ್ರೆ ಅಷ್ಟು ರಿಚ್ ನಾವು, ಅಷ್ಟು ಅದೇ ಹೇಳ್ದಂಗೆ ಅವ್ನು ಹೇಳ್ದಂಗೆ ಮಿಡ್ಲ್ ಕ್ಲಾಸ್ ಆಗಿತ್ತು ಅವಾಗ. ಸೊ ನನಗೆ ಅದೊಂದು ನೆನಪಾಯ್ತು. ಸೊ ನನ್ನ ಆಸೆ, ಒಂದು ಡ್ರೀಮ್ ಇತ್ತಲ್ವಾ, ಅವಾಗ ನಾನು ಅದನ್ನ ಆಗ್ಲೇ ಇಲ್ಲ. ಅವ್ರ ಹೋಟೆಲ್ ಓನರ್ನ ಮೀಟ್ ಆಗೋ ಒಂದು ಸಂದರ್ಭ ಬಂದಿದೆ, ಹೋಗೋಣ ಅನ್ಕೊಂಡೆ ನಾನು ಬಂದೆ. ಸರ್, ಇನ್ಮೇಲೆ ಬಳ್ಳಾರಿ ಬಂದಾಗ ನಿಮ್ಮ ಹೋಟೆಲ್ಗೆ ಬರ್ತೀನಿ. ಅದೊಂದು ದೊಡ್ಡ ಅಚೀವ್ಮೆಂಟ್. ಯಾಕಂದ್ರೆ ಅದು ಆ ಫೀಲ್ ನನಗೆ ಗೊತ್ತಿದೆ. ಕಾಲೇಜ್ ಹೋಗೋ ಟೈಮಲ್ಲಿ ಒಂದ್ಸರಿ ಹೋಗ್ಬೇಕು ಅನ್ನೋ ಒಂದು ಡ್ರೀಮ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡಕ್ಕೆ ನಾನು ಇಲ್ಲಿ ಬಂದು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ಆ ಥರ ಸಣ್ಣ ಸಣ್ಣ ವಿಷಯಗಳು ತುಂಬಾ ಕಾರಣ ಆಗ್ತಿದೆ. ಥ್ಯಾಂಕ್ ಯು ಸರ್. ನೀವು ಸಿನಿಮಾ ಇಂಡಸ್ಟ್ರಿ ಬಂದು ಈ ತರದ ಒಂದು ಸಿನಿಮಾ ಮಾಡಿದ್ದು ತುಂಬಾ ಖುಷಿ. ಅದೇ ನನಗೆ ಖುಷಿ ಕೊಡ್ತು. ಇಲ್ಲಿ ಬರಕ್ಕೆ ಮೂಲ ಅದೇ ಆಯ್ತು. ಅದೇ ನಮ್ಮ ದೊಡ್ಡ ಶಾಕ್ ಕೂಡ. ನೀವು ಸಿನಿಮಾ ಇಂಡಸ್ಟ್ರಿ ಬಂದು ಈ ತರದ ಒಂದು ಪ್ರಯತ್ನ ಮಾಡಿದ್ದು ಬಳ್ಳಾರಿ ಅವರು ತುಂಬಾ ಖುಷಿ ವಿಚಾರ. ಯಾಕಂದ್ರೆ ಮೈನಿಂಗ್ ಅವರೇ ಬರೋರು ತುಂಬಾ ಜನ, ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿರೋದು ನನಗೆ ಖುಷಿ ಆಯ್ತು. ಶಿಖಂಡಿ ಇದರಲ್ಲಿ ನನ್ನ ಆಲ್ಮೋಸ್ಟ್ ಸ್ನೇಹಿತರೇ ಇದ್ದಾರೆ. ಮಂಜು, ಕಿನ್ನಡ ರಾಜ್, ಲಿರಿಕ್ಸ್, ನಮ್ಮ ಲ್ಯಾಂಡ್ ಲಾರ್ಡ್ಗು, ಅವರೆಲ್ಲ ಸಿನಿಮಾಗೂ ನನ್ನ ಮರಳಿ ಮನಸ್ಸಾಗಿದೆ. 100 ಅವರೇ. ನಮ್ಮಿಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸೊ ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಮಹಾದೇವ ಮೂವಿ ನೋಡಿದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನನಗೆ ತುಂಬಾ ಫ್ಯಾನ್ ಆದೆ. ಇದಕ್ಕೂ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಿಮ್ ಜೊತೆ ಮಾಡೋ ಒಂದು ಇದಿದೆ, ಚೆನ್ನಾಗಿ ಮಾಡಿದ್ದೀರಾ. ಸೊ ಇನ್ನು ಮೋಷನ್ ಪೋಸ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಅದೇ ಇವಾಗ ನಾವು ಆಗಿರ್ಬೋದು, ಇವಾಗ ಕಾಟೇರ, ಗುರು ಶಿಷ್ಯರು, ಲ್ಯಾಂಡ್ ಲಾರ್ಡ್, ಹೇಗೆ ಒಂದು ಶ್ರಮಿಕರ ನಮ್ದು ಒಂದು ದಾರಿ ಇಟ್ಕೊಂಡು ನಾವು ಹೇಗೆ ಒಂದು ಕತೆ
ಮಾಡ್ತಾ ಬಂದಿದೀವೋ. ಸೊ ಈ ಶಿಖಂಡಿ ಅಂದ್ರೆ ಒಂದು ವರ್ಗದವ್ರನ್ನ ಅವರ ಹಿನ್ನೆಲೆ ಅವ್ರ ನೋವುಗಳನ್ನ ಹೇಳೋ ಒಂದು ಪ್ರಯತ್ನ ಆಗಿದೆ ಅಲ್ಲ. ಸೊ ನಮ್ಮೂರವರಾಗಿ ನಾನು ಗುರುಮೂರ್ತಿ ಅವರಿಗೆ ಒಂದು ಹೆಮ್ಮೆಯಿಂದ ಒಳ್ಳೇದಾಗ್ಲಿ, ಯಾಕಂದ್ರೆ ಅದೇ ನನ್ನ ಗುರಿನೂ ಅದೇ. ಸೊ ನೀವು ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ, ಒಳ್ಳೇದಾಗ್ಲಿ. ಒಳ್ಳೆ ಕಂಟೆಂಟ್ ಹಿಟ್ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಸರ್, ಅದು ಇತಿಹಾಸವಾಗಿರುತ್ತೆ ಅಷ್ಟು ಮಾತ್ರ ಹೇಳ್ಬೋದು. ಈ ತರದೊಂದು ಪ್ರಯತ್ನಗಳು ಯಾವತ್ತೂ ಇತಿಹಾಸವಾಗಿರುತ್ತೆ. ಎಲ್ಲ ಸಿನಿಮಾ ಹೋಗುತ್ತೆ ಬರುತ್ತೆ, ಅದೆಲ್ಲ ಎಂತೆಂಥ ದೊಡ್ಡ ಸಿನಿಮಾಗಳು ಹೋಗುತ್ತೆ ಬರುತ್ತೆ, ಬಟ್ ಒಂದೊಂದು ಸಿನಿಮಾಗಳು ಇತಿಹಾಸಕ್ಕೆ ನಿಲ್ಲುತ್ತೆ, ಈ ಪ್ರಯತ್ನಗಳು ನಿಲ್ಲುತ್ತೆ. ಅದು ನನ್ನ ಅನುಭವ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ, ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ವಿಜಯ್ ಚಂದ್ರ ಇದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳಿದ್ರು, ನಾನು ಅದನ್ನ ಹೇಳ್ಬೇಕು ಸರ್, ಥಿಯೇಟ್ರಿಗೆ ಜನ ಕರ್ಸೋದು ಹೇಗೆ ಅಂತ ಕೇಳಿದ್ರು. ಹೇಗೆ ಸರ್ ಒಂದು ಈ ಥರದ್ದು ಹೊಸಬ್ರು ಬಂದಾಗ ಹೇಗೆ ಅಂತ ಕೇಳಿದ್ರು. ನನಗೆ ಸಡನ್ಲಿ ನನಗೂ ಗೊತ್ತಾಗ್ಲಿಲ್ಲ ಹೇಗೆ ಅಂತ. ಯಾವುದೇ ರೀತಿಯಲ್ಲಿ ಫಾರ್ಮುಲಾ ಇಲ್ಲ, ಪ್ರಯತ್ನ ಅಷ್ಟೇ. ಪ್ರಯತ್ನ ನಿರಂತರವಾಗಿ ಇರಲೇಬೇಕು. ಒಂದಲ್ಲ ಒಂದು ಸಿನಿಮಾಗೆ ಬರ್ತಾರೆ, ಒಂದೊಂದು ಸಿನಿಮಾ ಬರಲ್ಲ. ಕಂಟೆಂಟ್ ಅದ್ರ ಜೊತೆಗೆ ಬೇರೆನೂ ಆಗ್ಬೇಕು ಸರ್. ಅದು ಕಂಟೆಂಟ್ ಒಂದೇ ಮಾಡ್ತಾ ಕೂಡಕ್ ಆಗಲ್ಲ, ಅದ್ರ ಜೊತೆ ಬೇರೆ ಮಾರ್ಕೆಟಿಂಗ್ನೂ ಇದೆ. ಒಳ್ಳೆ ಫೋನ್ ಬಿಟ್ರೆ ಆಗಲ್ಲ, ಅದೇ ಆ ಫೋನ್ ಯಾಕೆ ತಗೋಬೇಕು ನಾವು ಅನ್ನೋದು ಯೋಚನೆ ಮಾಡ್ಬೇಕು ನಾವು. ಎಷ್ಟೋ ನಿರ್ಮಾಪಕರು ಒಳ್ಳೆ ಫೋನ್ ಇದೆ ತಗೊಂಡ್ಬಿಡ್ತಾರೆ ಅಂತ ಮಾರ್ಕೆಟ್ ಬಿಟ್ರೆ ಬೇರೆ ಬೇರೆ ಫೋನ್ಗಳು ಇರ್ತವೆ, ಆ ಫೋನ್ ಯಾಕೆ ತಗೋಬೇಕು, ಅದಕ್ಕೆ ನೀವು ಮಾರ್ಕೆಟ್ ಮಾಡ್ಬೇಕು. ಸೊ ಆ ರೀತಿ ನೀವು ಮಾಡಿದ್ರೆ ಖಂಡಿತ ಈ ಸಿನಿಮಾ ಮಾಡುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಾಡಿದ್ರೆ ಅದು ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅನ್ಸುತ್ತೆ ಸಿನಿಮಾ. ಈ ಸಿನಿಮಾ ಒಳ್ಳೆ ಹೆಸರು ತಂದು ಕೊಡ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮೇನ್ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ. ಅದು ಇವತ್ತು ಅದೇ ಎಲ್ಲರೂ ಹೇಳ್ದಂಗೆ ಜನ ಬರ್ತಾಯಿಲ್ಲ, ಕಂಟೆಂಟ್ ಚೆನ್ನಾಗಿರೋ ಬರ್ತಾರೆ ಡೆಫಿನೆಟ್ಲಿ. ಮಾದೇವಾಗ ಬಂದ್ರು, ಲ್ಯಾಂಡ್ ಲಾರ್ಡ್ಗೆ ಬಂದ್ರು, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಶಿಖಂಡಿ ಟೀಮ್ಗೆ. ಥ್ಯಾಂಕ್ ಯು. ಈಗ ಏನೋ ಮೊದಲನೇದಾಗಿ ರಾಮನ್ ಕೊಪ್ಪ ಸರ್ ಮಾತಾಡ್ತಾರೆ, ಸೀನಿಯರ್ ಅಲ್ವಾ. ಎಲ್ಲ ಮಂಗಳಮುಖಿಯರ ಆಶೀರ್ವಾದವನ್ನ ಬೇಡುತ್ತಾ ಮಾತು ಪ್ರಾರಂಭ ಮಾಡ್ತೀನಿ. ಯಾವತ್ತು ಪ್ರೆಸ್ ಮೀಟ್ ಲಾಸ್ಟಿಗೆ ಮಾತಾಡಬಾರ್ದಂತೆ, ಹಾಗಾಗಿ ಧನ್ಯವಾದ. ಥ್ಯಾಂಕ್ ಯು. ಮೇಡಮ್, ಸರ್ ಹೆಸರು ಜಗದೀಶ್ ಹಂಪಿ ಅಲ್ಲ, ಜಡೇಶ್ ಅಂತ. ಸರ್ ನೀವೇ ಹೇಳ್ತೀರಾ ಅನ್ಕೊಂಡೆ, ನನಗೆ ಏನ್ ತಪ್ಪು ಹೇಳ್ತಿದ್ದಾರೆ ಅಂತ ಅನ್ಸ್ತಾ ಇತ್ತು. ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿದೆ ಸರ್, ಅದಕ್ಕೆ ಆ ಜಡೇಶ್ ಅಂತ ಕೇಳಕ್ಕೆ ಖುಷಿ. ಹಾಗಾಗಿ ಅವ್ರು ಜಗದೀಶ್ ಅಂದಾಗೆಲ್ಲ ಬೇಜಾರಾಗೋದು. ಅವ್ರ ಮುಂದಿನ ಚಿತ್ರದಲ್ಲಿ ನೀವಿದ್ದೀರಾ. ಇದು ಸರ್ ಜೆಂಟ್ಲ್ಮನ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಒಂದು ಏನ್ ಸರ್ ಕಿನ್ನಳ ಸರ್ ಒಂಚೂರು ಹೇಳಿ ಸರ್. ಇಲ್ಲ ಕೊಡ್ತಾರೆ ಖಂಡಿತ, ಪ್ರತಿಭೆ ಇದ್ರೆ ಅವ್ರ ಪ್ರತಿಭೆಗೆ ಅವಕಾಶ ಅವ್ರ ಸಿನಿಮಾದಲ್ಲಿ ನೋಡ್ತಾ ಇದಾರೆ. ನೋಡೋಣ ಇವನು ಎಷ್ಟು ಮಟ್ಟಿಗೆ ನಿಲ್ತಾನೆ ಆಗ್ತಾನೆ ಅಂತ ಕಾಯ್ತಾ ಇದ್ದಾರೆ. ನಿಂತೇ ಇದ್ದೀವಿ. ನಾನು ಮುಖ್ಯವಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ನನಗೆ ತುಂಬಾ ಇನ್ಸ್ಪೈರಿಂಗ್ ಅನಿಸಿದ್ದು ಟೈಟ್ಲು ನಿಮ್ಗೆ ಎಲ್ಲರಿಗೂ ಖುಷಿ ಕೊಟ್ಟಿದೆ. ಜೊತೆಗೆ ಸರ್ ಗುರುಮೂರ್ತಿ ಸರ್, ಯು ಆರ್ ಇನ್ಸ್ಪೈರಿಂಗ್ ಟು ಮೆನಿ ಆಫ್ ದ ಇಂಡಸ್ಟ್ರಿ ಆರ್ಟಿಸ್ಟ್, ಜೊತೆಗೆ ಡೈರೆಕ್ಟರ್. ಸರ್ ನಿಮ್ದು ವ್ಯಕ್ತಿತ್ವನೇ ತುಂಬಾ ಜನಕ್ಕೆ ಮಾದರಿ, ಅದರಲ್ಲೂ ನನಗೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಅರ್ಧ ಗಂಟೆ ಗುರುಮೂರ್ತಿ ಸರ್ ಜೊತೆ ಕಳೀರಿ ನೀವು, ಎಂತ ಡಿಪ್ರೆಷನ್ ಅಲ್ಲಿ ಇರೋನು ಕೂಡ ಆಚೆ ಬರ್ತಾನೆ. ಮಾಡಬೇಕು, ಇಂಡಸ್ಟ್ರಿ ಹಾಗಾಗ್ತಿದೆ, ಹೀಗಾಗ್ತಿದೆ, ಜನ ಬರ್ತಿಲ್ಲ, ಸಾಧನೆ ಮಾಡಬೇಕು ಅನ್ನೋದನ್ನ ತೋರಿಸಿದ್ದಾರೆ ಶಿಖಂಡಿ. ಅವ್ರ ಹತ್ರ ನೋವು ಅನ್ನೋದೇ ಇಲ್ಲ ಸರ್. ನಾವು ಅನ್ಕೋತೀವಿ ಫಿಸಿಕಲಿ ಅಥವಾ ಶಾರೀರಿಕವಾಗಿ ಏನೋ ಸಮಸ್ಯೆ ಇದ್ರೆ ಅಥವಾ ಮಾನಸಿಕವಾಗಿ ಸಮಸ್ಯೆ ಇದ್ರೆ ಕಳೆದೋಗ್ಬಿಡ್ತೀವಿ, ಮನೇಲಿ ಇರ್ತೀವೋ, ಡಾಕ್ಟರ್ ಹತ್ರ ಹೋಗೋದು. ಅವ್ರು ಒಂದು ದಿನ ಕೂಡ ಅವ್ರ ನೋವನ್ನು ಹೇಳ್ಕೊಂಡಿಲ್ಲ, ಅವ್ರ ಅಂಗವಿಕಲತೆಯನ್ನ ಹೈಲೈಟ್ ಮಾಡಿಲ್ಲ. ಅದರಿಂದ ಅವರು ಜನರ ಸಪೋರ್ಟ್ನ ಕೇಳಿಲ್ಲ, ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ನಾನೊಬ್ಬ ನಿರ್ದೇಶಕನ ಆಗ್ಬೇಕು, ಆ ನಿಟ್ಟಿನಲ್ಲಿ
ನೀವು ನನ್ನ ಜೀವನದಲ್ಲಿ ಒಬ್ಬ ಮಾದರಿಯಾಗಿ ನಿಲ್ತೀರಿ ಸರ್. ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅಂಥ ವ್ಯಕ್ತಿನ ನೀವು ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಖುಷಿ ಇದೆ ಸರ್. ಪ್ರವೀಣ್ ಕುಮಾರ್ ಸರ್, ಇನ್ನು ಮಿಕ್ಕದವರೆಲ್ಲ, ಸಂಜಯ್ ಸರ್ ಎಲ್ಲರೂ ಮಾತಾಡಿದ್ದಾರೆ. ಈ ಸಿನಿಮಾದ ಬಗ್ಗೆ ತುಂಬಾ ಮಾತಾಡ್ತಾ ಹೋದ್ರೆ ಎಳೆದಂಗಾಗುತ್ತೆ. ನಾನು ಅದರಲ್ಲಿ ಒಂದು MD ಪಾತ್ರ ಮಾಡಿದ್ದೀನಿ. ಸಾಧಾರಣವಾಗಿ ನನ್ಗೆ ಸಿಗುವಂಥದ್ದೇ ಬ್ಲೇಸರ್ ಇರುತ್ತೆ, ಫಾರ್ಮಲ್ ಶರ್ಟ್ ಪ್ಯಾಂಟ್. ಈಗ ಒಂಚೂರು ಪಂಚೆಗೆ ಚಡ್ಡಿಗೆ ಬಂದಿದ್ದೀನಿ ಕೆಲವು ಸಿನಿಮಾದಲ್ಲಿ, ಒಂಚೂರು ಬದಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಅದರಲ್ಲೂ ದಯಾ ಸರ್, ನಿಮ್ ಜೊತೆ ಕಳೆದಿರುವಂತ ಪ್ರತಿಯೊಂದು ಕ್ಷಣ, ಒಬ್ಬ ಕಲಾವಿದನನ್ನ ಆರಾಮಾಗಿ ಇಡಬೇಕು ಸೆಟ್ ಅಲ್ಲಿ ಅಂದ್ರೆ ದಯಾ ಇರ್ಬೇಕು. ಅಷ್ಟು ಈಸಿ ಮಾಡ್ಬಿಡ್ತಾರೆ. ಪರ್ಫಾರ್ಮೆನ್ಸ್ ನ ಹಿಡಿದು ನಾವು ತಪ್ಪೇ ಮಾಡಿರ್ಲಿ ಚಪ್ಪಾಳೆ ಹೊಡಿತಾ ಇರ್ತಾರೆ, ಆಮೇಲೆ ಅದನ್ನ ಒನ್ ಮೋರ್ ಅಂತ ಕೇಳೋದು, ಇನ್ನೊಂದು, ಆ ತರ ಒಂದು ಸಪೋರ್ಟ್ ಬೇಕು ಸರ್. ಖಂಡಿತ ನೀವು ಹೆಚ್ಚು ಕೇಳಿದ್ರಿ ಸರ್. ಮಿಕ್ಕಂತೆ ಸುಮಾರು ಜನದ ಹೆಸರು ಬಿಟ್ಟು ಹೋಗಿರ್ಬೋದು. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಸಮಯ ಆಗಿದೆ. ಥ್ಯಾಂಕ್ ಯು. ಭಾಳ ಸೊಗಸಾಗಿ ಮಾತಾಡ್ಬಿಟ್ಟು ನಂಗೆ ಭಯ ಆಗ್ತಿದೆ. ಏನು ನಾನು ಬರೀ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತೇನೆ. ಎಲ್ಲರಿಗೂ ನಮಸ್ಕಾರ ಸರ್, ಅತಿಥಿಗಳಿಗೆ ನಮಸ್ಕಾರ. ಮುಖ್ಯವಾಗಿ ಪ್ರಬುದ್ಧ ಬರಹಗಾರ, ನಿರ್ದೇಶಕ, ನನಗೆ ಭಾಳ ಇಷ್ಟವಾದ ಟೆಕ್ನಿಷಿಯನ್ ಸರ್ ನವೀನ್ ಸರ್, ನಿಮಗೂ ಧನ್ಯವಾದಗಳು. ಒಂದು ಮೆರುಗು ಬಂದಿದೆ ನಿಮ್ಮೆಲ್ಲರ ಉಪಸ್ಥಿತಿ ಸರ್. ಈ ಶಿಖಂಡಿ ಚಿತ್ರ, ಇದರಲ್ಲಿ ನಾನು ಇವರು MD ಆದ್ರೆ ಇವ್ರ ಹತ್ರ ನಾನು ಎಂಪ್ಲಾಯ್, ನಾನು ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್. ಹೀರೋ ಫ್ರೆಂಡ್ ನಾನು. ಸೊ ಹೀರೋಯಿನ್ ಏನ್ ಕತೆ ಹೇಳಿದ್ರು, ನಾನೊಬ್ಬ ಡಾಕ್ಟ್ರು, ಒಂದು ಹಾಸ್ಪಿಟಲ್ ಕಟ್ಟಿಸ್ಬೇಕು ಅಂತಿರ್ತೀನಿ ಅಂತ. ಅದನ್ನ ಕಟ್ಟಕ್ಕೆ ಹೋಗುವಂತ ಇಂಜಿನಿಯರ್ಸ್ ನಾವೇ. ಹೋಗಿ ಅಲ್ಲಿ ಏನು ಅವಸ್ಥೆಗಳಾಗ್ತವೆ, ನಾವು ಹೇಗೆ ಈ ಕತೆಗೆ, ಇಲ್ಲಿ ಪೋಸ್ಟರ್ ಕಾಣಿಸ್ತಾರ ಕತೆಗೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದೇ ಕತೆಯ ಮೂಲ ಭಾಗ. ನನ್ನ ಕ್ಯಾರೆಕ್ಟರ್ ತುಂಬಾ ರೆಗ್ಯುಲರ್ ಫನ್ನಿಯಾಗೇ ಇರುತ್ತೆ, ಬಟ್ ಎಮೋಷನಲಿ ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಈ ಚಿತ್ರದ ಕತೆ. ಒಂದು ಒಳ್ಳೆ ಪಾತ್ರ, ಸ್ಪೇಸ್ ಕೊಟ್ಟಿದ್ದಾರೆ ಗುರುಮೂರ್ತಿ ಸರ್. ಆಮೇಲೆ ಒಂದು ಲಿಬರ್ಟಿ ಕೊಟ್ಟು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ಇನ್ನೊಂದಷ್ಟು ಇಂಪ್ರೂವೈಸೇಷನ್ ಜಾಗ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕೋ ಡೈರೆಕ್ಟರ್ ದಯಾ ಅವ್ರಿಗೂ ಧನ್ಯವಾದಗಳು ಸರ್. ಸ್ವಾಮಿ ಸರ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಅಲ್ಲಿದ್ದೀರಾ. ನನ್ನ ಕಲರಲ್ಲೇ ತೋರಿಸಿದ್ದೀರಿ, ಬಹಳ ಧನ್ಯವಾದಗಳು ಸರ್. ಜರೇಶ್ ಸರ್ಗೆ ಪ್ರಶ್ನೆ ಕೇಳಿದ್ದೆ, ಅವ್ರಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಆಕ್ಚುಲಿ ಚಿತ್ರದಲ್ಲಿರೋ ತಾಕತ್ನ ಮುಚ್ಚಿಡಬೇಡಿ, ಬಿಚ್ಚಿಡಿ ಅಂತ. ಏನ್ ಸ್ಟ್ರೆಂತ್ ಇದೆ ಅದನ್ನ ಇಟ್ಕೊಂಡು ಪ್ರಮೋಷನ್ ಮಾಡಿ ಅಂತ. ಸೊ ಅದನ್ನ ಇವಾಗ ಆಲ್ರೆಡಿ ಮೋಷನ್ ಪೋಸ್ಟರ್ ಇಂದಾನೆ ಶುರು ಆಗ್ಬಿಟ್ಟಿದೆ. ನನಗೆ ಇದ್ರ ಮೇಲೆ ತುಂಬಾ ನಂಬಿಕೆ ಬರ್ತಾ ಇದೆ. ಸುರೇಶ್ ಸರ್, ಪ್ರವೀಣ್ ಸರ್, ನಿಮಗೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಯುವ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ. ಎಲ್ಲ ಮಾಧ್ಯಮ ಮಿತ್ರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ಈ ಸಿನಿಮಾಗೆ ಅನ್ನದಾತರಾದಂಥ ಪೌಲು ಪ್ರವೀಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಒಬ್ಬ ನಿರ್ಮಾಪಕ ಇದ್ದರೆ ನಾವು ಇಲ್ಲೆಲ್ಲ ನಿಂತಿದ್ದೀವಲ್ಲ, ನಾವೆಲ್ಲರೂ ಪ್ರತಿಯೊಬ್ಬರು ಒಬ್ಬ ನಿರ್ಮಾಪಕರಿಂದಲೇ ಒಬ್ಬ ಕಲಾವಿದ ಆಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ. ಈ ಸಿನಿಮಾದಲ್ಲಿ 2 ಸಾಂಗು ನಾನು ಲಿರಿಕ್ಸ್ ಮಾಡಿ ಕಂಪೋಸ್ ಮಾಡಿದ್ದೀನಿ. ಪ್ರವೀಣ್ ಸರ್ ಕೇಳಿರ್ಬೋದು ಸಾಂಗ್, ಕೇಳಿದ್ರೆ ಸರ್ 2 ಲೈನ್ ಹೇಳ್ಬೋದು. ಒಂದು ಲೈನ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟವಾದಂಥ ಸಾಂಗು. ಜೋಗತಿಯಲ್ಲಮ್ಮ ಜೋಲಾಲಿ ಹಾಡಮ್ಮ, ವಂಶನ ಬೆಳಗೋಕೆ ಕೂಸೊಂದ ನೀಡಮ್ಮ, ಜೋಗತಿ ಬಾಯಲ್ಲಿ ಸತ್ಯ ನುಡಿಸುತ್ತಾಳೆ ಎಲ್ಲಮ್ಮ, ಜೋಗತಿ ಬಾಯಲ್ಲಿ ಸತ್ಯ ನುಡಿಸುತ್ತಾಳೆ ಎಲ್ಲಮ್ಮ. ಇದೆ, ತುಂಬ ಚೆನ್ನಾಗಿದೆ ಸಾಂಗ್. ತುಂಬ ಎಂಜಾಯ್ ಮಾಡ್ತೀರಾ. ಒಂದು ಭಕ್ತಿ ಪ್ರಧಾನವಾಗಿ ಮಾಡಿರ್ತಕ್ಕಂಥ ಸಿನಿಮಾ ಇದು. 100% ಈ ಸಿನಿಮಾ ಸಕ್ಸಸ್ ಆಗುತ್ತೆ. ಗುರುಮೂರ್ತಿ ಸರ್ ಅವ್ರ ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರು, ಅವ್ರ ಕೆಲಸ ತೆಗೆಸೋದ್ರಲ್ಲಿ ನಂಬರ್ 1. ರಿಮೋಟ್ ಕಂಟ್ರೋಲ್ ಇದ್ದಂಗೆ ಸರ್, ಕುಂತಲ್ಲೇ ಎಲ್ಲ ಆಟ ಆಡ್ತಾರೆ. ಇದರಲ್ಲಿ ದೀಪಕ್ ಸರ್ ಇದ್ದಾರೆ, ನಿಖಿತಾ ಸ್ವಾಮಿ ಇದ್ದಾರೆ, ಯುವರಾಜ್ ಗೌಡ ಇದ್ದಾರೆ, ಅನೇಕ ಜನ ತುಂಬಾ ಕಲಾವಿದರಿದ್ದಾರೆ. ಹಾಗೆ ಇದಕ್ಕೆ DOP ಸರ್ ಜಗ್ಗು ಮಾಸ್ಟರ್ ಇದ್ದಾರೆ, ಅನೇಕ ಜನ ಟೆಕ್ನಿಷಿಯನ್ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಮೊದಲನೇದಾಗಿ ಈ ಸಿನಿಮಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಈಗಾಗಲೇ ಮೋಷನ್ ಪೋಸ್ಟರ್ A2 ಮ್ಯೂಸಿಕಲ್ ರಿಲೀಸ್ ಆಗಿದೆ. ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶಿಖಂಡಿ. ಥ್ಯಾಂಕ್ ಯು ಮಾಸ್ಟರ್. ನಮಸ್ಕಾರ ಎಲ್ರಿಗೂ. ಮಂಜು ಅವರು ಹೇಳಿದಂಗೆ
ನಾನು ತುಂಬ ಸಾಂಗ್ಗಳು ಮಾಡಿದ್ದೀನಿ, ತುಂಬ ಸಾಂಗ್ಗಳು ಕೊರಿಯೋಗ್ರಫಿ ಮಾಡಿದ್ದೀನಿ. ಬಟ್ ಈ ಸಾಂಗ್ ಮಾಡಬೇಕಾದ್ರೆ ಆ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಆ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಕೊರಿಯೋಗ್ರಫಿ. ಮತ್ತು ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಪ್ರತಿಯೊಬ್ಬರು ಇದ್ದಾರೆ, ಇವರು ಈ ರೀತಿ ನೋಡ್ತಾ ಇರೋದು ನಾನು ಇವತ್ತೇ. ಬಟ್ ಅವರು ಅದನ್ನು ಮುಳುಗೋಗ್ಬಿಡಿದ್ರು ಆ ಕ್ಯಾರೆಕ್ಟರ್ಲಿ. ನಾನು ಕಂಪೋಸ್ ಮಾಡಬೇಕಾದ್ರೆ ಇವ್ರು ಹೆಂಗ್ ಮಾಡೋದು ಅಂತ ರಾಕ್ಷಸರ ಥರ ಇದ್ರು ಒಬ್ಬೊಬ್ರು ಕೂಡ. ಅವ್ರು ಯಾರು ಚಾಂದಿನಿ ಮೇಡಮ್ ಇಲ್ಲಿ ಸುಮ್ಮನೆ ಬಾಯಿ ತೆಗಿರಿತ್ತ ಅಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ನಮ್ಮ ಯಾರು ಹೀರೋ ಸರ್ ಇರ್ಬೋದು, ನಮ್ಮ ಸರ್ ಜೊತೆ ಕೂಡ ಇವಾಗ ಸರ್ ಜೊತೆ ಕೂಡ ವರ್ಕ್ ಮಾಡಿದೆ, ಖುಷಿ ಆಯಿತು. ಮಂಚು ಹೇಳಿದಂಗೆ ಇದು ಸಾಂಗ್ ಬಂದ್ಬಿಟ್ಟು ನಿಮಗೆ ಸೌದತ್ತಿ ಎಲ್ಲ ಮುಂದೆ ಮಾಡಿರುವಂಥ ಸಾಂಗು. ಇದು ಒಂದು ಒಳ್ಳೆ ಸಾಂಗ್ ಆಗೈತೆ. ಯಾವ ಥರ ಅಂದರೆ ಮಾದೇಶ್ವರನ್ ಸಾಂಗ್ ಯಾವ ಮಟ್ಟದಲ್ಲಿ ಹಿಟ್ ಆಗ್ತಾ ಹೋಗ್ತಾ ಇದೆ, ಅದೇ ರೀತಿ ಎಲ್ಲ ಸಾಂಗ್ ಇದು ಯಾವಾಗಲೂ ಉಳ್ಕೊಳ್ಳುತ್ತೆ ಅಂತ ಹೇಳ್ಕೊತೀನಿ. ಸರ್ ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಮಾಡಿಕೊಡಕ್ಕೆ ಪ್ರೊಡ್ಯೂಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ, ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ಟೆಕ್ನಿಷಿಯನ್ಗೆ, ದಯಾ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಿ ಅವರು ವೇದಿಕೆಗೆ ಬರಬೇಕು. ಬನ್ನಿ ವೆಂಕಿಜಿ. ಅಂತ ಈ ಸಿನಿಮಾಗೆ ನಾನು BGM ಆ್ಯಂಡ್ ಒಂದು ಸಾಂಗ್ ಮಾಡಿದ್ದೀನಿ. ಅದಕ್ಕೆ ಅದ್ಭುತವಾದ ಸಾಹಿತ್ಯ ಕಿನ್ನನ್ ಸರ್ ಕೊಟ್ಟರು. ಆ್ಯಂಡ್ ಫಸ್ಟ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಗುರು ಸರ್ಗೆ, ಪ್ರವೀಣ್ ಸರ್ಗೆ ಆ್ಯಂಡ್ ದಯಾ ಬ್ರದರ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಒಂದು ಟೆಕ್ನಿಷಿಯನ್ಸ್ ಒಂದು ಪ್ರಾಜೆಕ್ಟ್ ಮೇಲೆ ನಂಬಿಕೆ ಇಟ್ಟು ಅವರು 200%, 100% ಅಲ್ಲ 200% ಕೊಟ್ಟರೆ ಹಿಂಗೆ ಔಟ್ಪುಟ್ ಬರುತ್ತೆ ಅಂತ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸ್ವಾಮಿ ಸರ್ ವರ್ಕ್ ಆಗಲಿ, ಮಂಜುಕ್ ಅವರು ಅದ್ಭುತದ ಹಾಡುಗಳು ಮಾಡಿದ್ದಾರೆ, ಜಗ್ಗು ಮಾಸ್ಟರ್ದು ಕೊರಿಯೋಗ್ರಫಿ ಆಗಲಿ, ಹಂಗೆ C2C ಸ್ಟುಡಿಯೋ ಕಡೆಯಿಂದ ಕಿಶೋರ್ ಅವರು ಅದ್ಭುತ ವರ್ಕ್ ಮಾಡಿದ್ದಾರೆ. ಎಲ್ಲ ಟೀಮ್ ವರ್ಕ್. ಆ್ಯಂಡ್ ದಯಾ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಡೇಶ್ ಸರ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಯುವರ್ಸ್. ಆ್ಯಂಡ್ ನಮ್ಮ ಮಾತಾಡ ಡೈರೆಕ್ಟರ್ ನವೀನ್ ಅವರು ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ದಯವಿಟ್ಟು ಮಿಸ್ ಮಾಡ್ದೆ ನೋಡಿ, ಜಾಸ್ತಿ ಟೀಸರ್ ಫಂಕ್ಷನ್ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಶ್ರೀಖಂಡಿಲಿ ಎರಡು ಸಾಂಗ್ ಬರೆದಿದ್ದೀನಿ. ಪ್ರದೀಪ್ ಸರ್ದು ಮಾಧ್ಯಮ ನೋಡಿ ತುಂಬಾ ಖುಷಿ ಪಟ್ಟಿದ್ದೆ, ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಗುರುಮೂರ್ತಿ ಸರ್ ಆಲ್ರೆಡಿ ಮರಕಸ್ತ ಸಿನಿಮಾ ನೋಡಿ ತುಂಬಾ ಖುಷಿ ಆಗಿತ್ತು. ಅವ್ರ ವರ್ಕ್ ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ರು. ಅದಾದ ನಂತರ ಈ ತರ ಒಂದು ಸಿನಿಮಾ ನಡೀತಿದೆ ಸರ್, ಒಂದು ಸಾಂಗ್ ಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಡಿಸ್ಕಷನ್ ಮಾಡಿದ್ವಿ. ಆಕ್ಚುಲಿ ಒಂದು ಚಾಲೆಂಜಿಂಗ್ ಹೆಂಗಿತ್ತು ಅಂದ್ರೆ ಆಲ್ರೆಡಿ ಶೂಟ್ ಎಲ್ಲ ಮಾಡ್ಬಿಟ್ಟಿದ್ರು ಅರ್ಧ. ಆಕ್ಚುಲಿ ಇದಕ್ಕೆ ತಕ್ಕಂಗೆ ಮಾಡ್ಬೇಕು ಸರ್ ಅಂತ ಹೇಳಿದ್ರು, ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅಂಡ್ ಜೊತೆಗೆ ಪ್ರೊಡ್ಯೂಸರ್ ಸರ್ ನಮ್ಮ ಕಡೆಯವರು, ಬಳ್ಳಾರಿಯವರು, ತುಂಬಾ ಖುಷಿ ಆಗುತ್ತೆ. ಅವರು ಹೋಟೆಲ್ ಉದ್ಯಮದಲ್ಲಿ ತುಂಬಾ ಹೆಸರು ಮಾಡಿದವರು. ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡ ಹೆಸರು ಆಗ್ಲಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಈ ತರ ಇನ್ನಷ್ಟು ಹೊಸ ಸಿನಿಮಾಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ತಂಡಕ್ಕೆ ಒಂದು ಸಪೋರ್ಟ್ ಆಗುತ್ತೆ ಸರ್. 100% ನೀವು ಮಾಡ್ತೀರ ಅಂತ ಗೊತ್ತು. ಇಡೀ ತಂಡಕ್ಕೆ ಅಭಿನಂದನೆಗಳು. ಜೊತೆಗೆ ತಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಈ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿಶೋರ್, ಡಿ ಗಲರಿಸ್ಟ್. ಇಲ್ಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಡೈರೆಕ್ಟರ್ ಇದ್ರು, ಸಿಂಹರೂಪಿಣಿ ಡೈರೆಕ್ಟ್ರು. ನನ್ನ ಬಡವರ ಮಕ್ಕಳು ಬಲಿಬೇಕು ನಮ್ಮ ಮಂಜು ಅವರು ಇದ್ರು. ನಮ್ಮ ಗುರುಮೂರ್ತಿ ಸರ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ದಯಾ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ಸರ್, ಪ್ರವೀಣ್ ಸರ್ ಆಲ್ ದಿ ಬೆಸ್ಟ್ ಸರ್. ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ ಸರ್. ಸರ್ ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ, ಅಸೋಸಿಯೇಟ್ ಡೈರೆಕ್ಟರ್. ಸರ್ ನನ್ನ ಮೂಲ ಸಿನಿಮಾಗೆ ಬರೋ ಕಾರಣ ಜಡೇಶ್ ಸರ್. ಅವ್ರದೇ ಸ್ಫೂರ್ತಿ ನನಗೆ. ನಮ್ಮ ಭಾಗದವ್ರು ಅವ್ರನ್ನ ರಾಜವಣಿ ಟೈಮಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ. ಜೊತೆಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಗುರುಮೂರ್ತಿ ಸಾರ್ಗೆ, ಮತ್ತು ದಯಾ ಸಾರ್ಗೆ, ಮತ್ತು ಪ್ರವೀಣ್ ಸಾರ್ಗೆ, ಮತ್ತು ಮನೆ ಮೇಡಮ್ ಅವರಿಗೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸರ್. ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಹೀರೋ ಹೀರೋಯಿನ್ಗಳಿಗೆ, ಟೆಕ್ನಿಷಿಯನ್ಸ್ಗೆ. ಓಕೆ, ಬನ್ನಿ ಅಂತ ಮಾತಾಡಿ. ವೆಂಕಿ ಯಾಕೆ ಕುಡ್ತಾ ಇದ್ದೀರಾ ವೆಂಕಿ? ಶಂಕರ್ ಅಂತ ಒಂದು 15 ವರ್ಷದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಮೊದಲನೇ ಬಾರಿಗೆ ಡೈಲಾಗ್ಸ್ ಬರೆದು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಗುರುಮೂರ್ತಿ ಸರ್ ಒಂದು ಲೈನ್ ಹೇಳಿದ್ರು, ಈ ತರ ಇದೆ ದಯಾ, ಹಿಂಗ್ ವರ್ಕೌಟ್ ಮಾಡ್ಬೋದಾ ಅಂತ. ಸೊ ಟೈಟ್ಲ್ ಕೇಳಿದೆ, ಶಿಖಂಡಿ. ಸರ್ ಸ್ವಲ್ಪ ಟೈಮ್ ಕೊಡಿ ನನಗೆ ಅಂತ ಹೇಳಿ ಮತ್ತೆ ಬಳ್ಳಾರಿಗೆ ಹೋಗಿದ್ದ, ಊರಿಗೆ ಬಂದು ಒಂದಷ್ಟು ರಿಸರ್ಚ್ ಮಾಡಿ ಯೋಚನೆ ಮಾಡಿ ಹೋಗಿ ಹೇಳ್ದೆ, ಒಂದು ಆರ್ಕ್ ಬರತ್ರ ಒಂದು ವಿಷಯ ಹೇಳಿದೆ, ಇದು ವರ್ಕೌಟ್ ಆಗುತ್ತೆ ಮಾಡು ಅಂತ. ಪ್ರವೀಣ್ ಸರ್ಗೂ ಇಮಿಡಿಯೇಟ್ ಹೇಳಿದೆ. ಇಮಿಡಿಯೇಟ್ ಹೇಳಿದ್ರು ಅವರು, ಇಲ್ಲ ಇದು ವರ್ಕೌಟ್ ಆಗಂಗಿದೆ ಮಾಡು ಅಂತ. ಮತ್ತೆ ಇನ್ನೊಂದಷ್ಟು ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಡೈಲಾಗ್ ಬರೆಯಕ್ ಮುಂಚೆ ಸರ್ ಹಿಂಗಿದೆ ಓಕೆ, ತುಂಬಾ ಇಷ್ಟಪಟ್ರು. ಅದಾದ್ಮೇಲೆ ಮತ್ತೆ ಡೈಲಾಗ್ಸ್ ಎಲ್ಲ ಬರೆಯಕ್ ಹೋಗ್ತಾ ಒಂದು ಒಳ್ಳೆ ಶೇಪ್ ಆಯ್ತು. ಅಗೇನ್ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಬೇರೆ ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ, ಅದಿರ್ಬೇಕಿತ್ತು, ಎಲಿವೇಶನ್ಸ್ ಇರ್ಬೇಕಿತ್ತು, ಇಂಟ್ರೋಲ್ ಪಾಯಿಂಟಿಂಗ್ ಇರ್ಬೇಕಿತ್ತು ಅಂತ. ಅದಷ್ಟು ಮೈನಸ್ಗಳು ನನಗೆ ಹೇಳ್ಕೊಂಡು, ಇಲ್ಲ ಇದು ಯಾವ್ದು ಬರ್ದೇ ಇರೋ ತರ 4 ಜನ ಒಂಚೂರಾದ್ರೂ ಚೆನ್ನಾಗಿದೆ ಅನ್ನೋ ತರ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ತುಂಬಾ ಚೆನ್ನಾಗೋಯ್ತು. ಈ ತರ ಮಾಡೋದಕ್ಕೆ ಇವಾಗ ನೋಡಿ, ಅಷ್ಟು ನಮ್ಮ 3 ಜನ ನಾವು ಶುರು ಮಾಡಿದ್ದು ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿ ಬಂದಿದೆ. ನಮ್ಗೆ ಒಂದೇ ಖುಷಿ ಆಗಿತ್ತು, ಯಾರಿಗೆ ಕತೆ ಹೇಳಿದ್ರು ಕೂಡ ಇಮಿಡಿಯೇಟ್ ಓಕೆ, ಇದು ಹಿಂಗಿರ್ಬೋದಿತ್ತು ಯಾರು ಎದ್ದು ಹೇಳಿಲ್ಲ. ಇವನ್ನ ನಿಖಿಲ್ ಸರ್ ಇಲ್ಲ, ಅವರು ಅಷ್ಟೇನೆ. ಒಂದು ಬೇರೆ ಶೂಟಿಂಗ್ ಟೈಮಲ್ಲಿ ಹೇಳಿದ್ದು,
ಗ್ಯಾಪಲ್ಲಿ 5 ನಿಮಿಷಕ್ಕೆ ಓಕೆ ಯಾವಾಗಿಂದ ಬರ್ಬೇಕು ಅಂದ್ರು. ಸೊ ಈ ತರ ಪ್ರತಿಯೊಬ್ರು ಕತೆ ಮೇಲೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ನಮ್ಗೆ ಅದೇ ಈಗಲೂ ನಂಬಿಕೆ ಇರೋದು. ಸೊ ಇದೆಲ್ಲ ನಾವೇನೇ ಪ್ರಮೋಷನ್ಸ್ ಏನೇ ಮಾಡಿದ್ರು ಕೂಡ ಅಟ್ ದ ಟೈಮ್ ಫಸ್ಟ್ ಡೇ ವರ್ಗು ತಗೊಂಡು ಹೋಗ್ಬೋದು. ಅದಾದ್ಮೇಲೆ ಸಿನಿಮಾನೇ ಹೋಗ್ಬೇಕು, ಅಂದ್ರೆ ಸಿನಿಮಾನೇ ಮಾತಾಡ್ಬೇಕು. ಸೊ ಅದಕ್ಕೆ ಏನೇನ್ ಬೇಕೋ ಎಲ್ಲ ಎಲಿವೇಶನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ರಿವೆಂಜ್ ಡ್ರಾಮಾ ಆಗಿರ್ಬೋದು, ಪ್ರತಿಯೊಂದು ಡಿವೋಷನಲ್ ಎಲ್ಲಾ ಜಾನರು ಮಿಕ್ಸ್ ಆಗಿದೆ ಇದರಲ್ಲಿ. ಸೊ ಇದಕ್ಕೆಲ್ಲದಕ್ಕೂ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಹಿಡಿದು ಎಲ್ಲರೂ ಒಬ್ಬೊಬ್ರು ಹೆಸರು ಹೇಳ್ತಾರೆ, ಲೇಟ್ ಆಗುತ್ತೆ. ಎಲ್ಲರೂ ಜೀವ ತುಂಬಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನನ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ